ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರುಗಣಾಧಿಪತಯೇ ನಮಃ. ಬಂಧುಗಳೇ, ರಾಮಾಯಣ ಪ್ರವಚನ ಸರಣಿಯ 41ನೇ ಸಂಚಿಕೆ. ವಾಲಿವಧೆಯಿಂದ ನೊಂದ ಬೆಂದ ಹೃದಯಗಳನ್ನು ತಾರೆ, ಅಂಗದ ಇತ್ಯಾದಿ ಅವರನ್ನೆಲ್ಲ ಧಾರ್ಮಿಕ ಸಂದೇಶನದ ಮೂಲಕ ಅಥವಾ ಸನಾತನ ಸಂದೇಶದ ಮೂಲಕ ರಾಮ ಅವರನ್ನು ಸಮಾಧಾನ ಪಡಿಸ್ತಾನೆ. ಹಾಗೆ ಕಿಷ್ಕಿಂಧೆಯ ಪಟ್ಟಾಭಿಷೇಕವನ್ನು ಲಕ್ಷ್ಮಣನ ಮೂಲಕವಾಗಿ ಸುಗ್ರೀವನಿಗೆ, ಯವರಾಜ್ಯ ಪಟ್ಟಾಭಿಷೇಕ ಅಂಗದನಿಗೆ ಸಂಪನ್ನಗೊಳ್ಳುತ್ತದೆ. ಮಳೆಗಾಲ ಹತ್ತಿರ ಬಂತು, ಮುಂದಿನ ಸೀತಾನ್ವೇಷಣೆ ಇತ್ಯಾದಿ ಏನು ಕಾರ್ಯಗಳಿದೆ ಅದಕ್ಕೆ ಕಾಲವನ್ನು ನಿರೀಕ್ಷೆ ಮಾಡುತ್ತಾ ಆ ಅಣ್ಣ ತಮ್ಮಂದಿರು ರಾಮಲಕ್ಷ್ಮಣರು ಪ್ರಸ್ರವಣ ಪರ್ವತಕ್ಕೆ ಹೋಗಿ ಅಲ್ಲಿ ತಮ್ಮ ವಸತಿಯನ್ನು, ವನವಾಸದ ಅವಧಿಯನ್ನು ಕಳೀತಾರೆ. ಅಲ್ಲಿಂದ ಮುಂದೆ ನಾವೀಗ ಕಿಷ್ಕಿಂಧ ಕಾಂಡದ 6ನೇ ಸಂಧಿಯನ್ನು ಪ್ರವೇಶ ಮಾಡೋಣ. ಕೇಳಿದೈಂದ್ರಪದೂನು ನಿಮ್ಮ ನೃಪಾಲರ ಪ್ರಸ್ರವಣ ಶೈಲದ ಮೇಲಿರಲು ಇರಲು ಮೈದೋರಿದುದು ಮುಂಗಾರು ಧಾರುಣಿಗೆ ಬೀಳೆ ಬುಡ ಮೇಲಾಗಿ ಗಿರಿತರು ಕೀಳೆ ಕಡಲು ಪರಿಸಿ ಗಗನಗೆ ಧೂಳೆ ತವ ಗದಿ ಬೀಸಿದುದು ಬಿರುಗಾಳಿ ಪಶ್ಚಿಮದ ಆದಿಕವಿ ವಾಲ್ಮೀಕಿಗಳು ಕುಶಲವರಿಗೆ ರಾಮಾಯಣದ ಕಥೆಯನ್ನು ಹೇಳುತ್ತಾ ಇದ್ದಾರೆ. ನಮಗೆ ತೊರವೆಯ ಈ ರಾಮಾಯಣದಲ್ಲಿ ಕಾಣುವಂತಹದ್ದು ನರಹರಿಯ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುವಂತಹದ್ದಲ್ಲಿರುವ ಉತ್ಸಾಹ ನಮಗೆ ಕಾಣುತ್ತದೆ. ಚಿತ್ರಕೂಟ ಪರ್ವತವನ್ನು ಶ್ರೀರಾಮಚಂದ್ರಮ ಲಕ್ಷ್ಮಣ ಸೀತಾ ಸಮೇತ ಪ್ರವೇಶಿಸುವಾಗ ಅಲ್ಲಿ ಪ್ರಕೃತಿ ಸೌಂದರ್ಯವನ್ನು, ಸವಿಯ ಸಂದರ್ಭವನ್ನು ಅನೇಕ ಷಡ್ಪದಿಗಳಲ್ಲಿ ವರ್ಣಿಸುವುದು ನಮಗೆ ಕಾಣುತ್ತದೆ. ಕಾಕಾಸುರನ ಪ್ರಕರಣ ಇರಬಹುದು, ಮಂದಾಕಿನಿ ನದಿಯಲ್ಲಿ ಅವರು ನೀರಾಟ ಆಡುವಂತಹ ಸಂದರ್ಭಗಳಿರಬಹುದು, ಹೀಗೆ ಕಾಣುತ್ತದೆ. ಪಂಚವಟಿಯನ್ನು ಪ್ರವೇಶ ಮಾಡುವಾಗ ಗೋದಾವರಿಯ ಆ ಪ್ರಕೃತಿ ಸೌಂದರ್ಯ ಏನುಂಟು ಅದನ್ನು ವರ್ಣಿಸುವಂತ ಕಾಣ್ತದೆ. ಪೊಮ್ಮಿಗ ಮಾಯಾಜಿಂಕೆಯ ಪ್ರಕರಣದಲ್ಲಿ ಅಲ್ಲಿಯ ಸೌಂದರ್ಯವನ್ನು ವರ್ಣಿಸುವುದು ನಮಗೆ ಕಾಣ್ತದೆ. ಅಥವಾ ಮಾಯಾಜಿಂಕೆಯನ್ನು ಅನುಸರಿಸಿಕೊಂಡು ರಾಮ ಸಾಗುವಾಗ ಅದರ ಓಟ, ಅಲ್ಲಿರುವಂತಹ ಪರ್ವತಗಳು, ಬೆಟ್ಟಗಳು, ಗುಡ್ಡಗಳು, ಬಯಲು ಪ್ರದೇಶಗಳನ್ನು ಬಹಳ ಸುಂದರವಾಗಿ ಚಿತ್ರಿಸಿದೆ. ಇಲ್ಲಿಯೂ ಹಾಗೆ ಮುಂಗಾರು ಪ್ರವೇಶ ಆಗಿದೆ. ಈ ಸಂದರ್ಭದಲ್ಲಿ ಪ್ರಸ್ರವಣಗಿರಿಯ ಆ ಪ್ರಕೃತಿಯ ಸೌಂದರ್ಯವನ್ನು, ಪಶ್ಚಿಮ ದಿಕ್ಕಿನ ರಭಸವಾದಂತಹ ಬಿರುಗಾಳಿ ಬರುವಂತಹದ್ದು, ಮರಗಳು ಉರುಳಿ ಬೀಳುವಂತಹದ್ದು, ಮುಂಗಾರು ಪ್ರವೇಶದ ಸಿಡಿಲಿನ ಆರ್ಭಟ, ಆಮೇಲೆ ಮಿಂಚು ಝಳಪಿಸಿ ಹೊಳೆಯುವಂತಹದ್ದು, ಮಿಂಚಿನ ಹೊಡೆತಗಳು, ಬೆಳ್ಳಕ್ಕಿಗಳು, ಜಾತಕ ಪಕ್ಷಿಗಳು ಮಳೆಯನ್ನು ನಿರೀಕ್ಷಿಸುವಂತಹದ್ದು, ಮೇಘಲಕ್ಷ್ಮಿಯ ತಲೆಯ ಮೇಲೆ ಹೊದೆದ ಮೇಲೊದಿಕೆಯಂತೆ ಕಾಮನವಿಲ್ಲು ಗಗನದಲ್ಲಿ ಮೆರೆಯಿತು ಅಂತ ಕವಿ ಹೇಳುತ್ತಾನೆ. ನೋಡಿ, ಮೇಘಲಕ್ಷ್ಮಿ ಅಂದರೆ ಮೋಡ ಲಕ್ಷ್ಮಿಯಾಗುವುದು ಯಾವಾಗ? ಕೃಷಿಕನಿಗೆ ಮಳೆ ಬಾರದೇ ಇದ್ರೆ ಮುಂಗಾರನ್ನು ಕಾಯ್ತಾ ಇರ್ತಾನೆ ಕೃಷಿಕ. ಆರದ್ರ ಪ್ರವೇಶ ಆಗಬೇಕು ಕೃಷಿಕನಿಗೆ, ಅದು ಮುಂಗಾರು ಮಳೆಯ ಪ್ರವೇಶ. ಆವಾಗ ಮೋಡಗಳು ಅದು ಲಕ್ಷ್ಮಿ, ಅದರಲ್ಲಿ ನೀರು ತುಂಬಿರ್ತದೆ. ಕೃಷಿಕನಿಗೆ ಯಾವುದು ಸಂಪತ್ತು? ಅವನಿಗೆ ಮಳೆಯೇ ಸಂಪತ್ತು. ಅದು ಇಲ್ಲದಿದ್ದರೆ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಹೇಳ್ತಾನೆ. ಆ ಮೋಡದ ಮೇಲೆ ಕಾಮನಬಿಲ್ಲು ಹೇಗೆ ಕಂಡಿತು, ಗಗನವು ಕವಚ ತೊಟ್ಟಿತೋ, ದೇವತೆಗಳು ಭೂಮಿಯನ್ನು ಸೇರಿ ಕಟ್ಟಿ ಬಿಗಿದರೋ,
ಕಾರ್ಗಾಲ ಸ್ತ್ರೀಯರು ನೀಲಿ ವಸ್ತ್ರವನ್ನು ನಿರಿಹಿಡಿದು ಉಟ್ಟಳೋ. ಮರಕತದ ಶಿಲೆಯ ಮಟ್ಟಸವಾದ ನೀಲಿಯ ಬೆಟ್ಟದಂತೆ ಕಾಣುತ್ತಾ ಇತ್ತು ಮೋಡಗಳು. ಪ್ರಕೃತಿಯನ್ನು ಆಕಾಶಕ್ಕೆ ಹೋಲಿಸಿದ್ದು ಕವಿಯ ಚಾತುರ್ಯ ಕಾಣುತ್ತದೆ. ಕಣ್ಣು ಕೋರೈಸುವ ಮಿಂಚುಗಳು, ಖಡ್ಗಗಳು, ಮಿಂಚುಗಳೆಂಬ ಖಡ್ಗಗಳು ಅದನ್ನು ಹೇಳ್ತಾನೆ. ದಟ್ಟವಾದ ಮೋಡಗಳೆಂಬ ಗುರಾಣಿಗಳೊಂದಿಗೆ, ಮೋಡಗಳು ಗುರಾಣಿಯಾಗಿತ್ತು, ಮಿಂಚು ಖಡ್ಗವಾಗಿತ್ತು ಅಂತ ಅದನ್ನು ವೀರರಸದಲ್ಲಿ ಸೌಂದರ್ಯವನ್ನು, ಪ್ರಕೃತಿ ಸೌಂದರ್ಯವನ್ನು ಸಮೀಕರಿಸಿ, ಭಾರೀ ಮೇಘಗಳ ಗುಡುಗಳೆಂಬ ಗರ್ಜನೆ, ಸಿಡಿಲಿನ ಬೊಬ್ಬೆ, ಇದು ಒಂದು ರೀತಿಯ ವರುಣನ ದಾಳಿಗೆ ಯಾವ ರೀತಿ ಸಿದ್ಧತೆ ಆಗಿದೆ ಪ್ರಕೃತಿ ಅಂತ ಹೇಳ್ತಾನೆ ಅಲ್ಲಿ. ಬೇಸಿಗೆಯ ರಾಜನ ಮೇಲೆ ವರುಣನ, ಮಳೆಯ ರಾಜನ ದಾಳಿ, ಸೆಕೆ ಹಿಡಿದು ಉಬ್ಬಿತು ಕವಿ ವರ್ಣಿಸುವುದು ಕಾಣ್ತದೆ. ತುಂಬ ಸುಂದರವಾಗಿದೆ. ಮುಂದೆ ನೋಡೋಣ. ದೊರೆ ಮುಗಿಲು ತೆರೆ ಮುಗಿಲು ನಿಡು ಮೋಹರದ ಮುಗಿಲು ಪರದ ಮುಗಿಲು ಪರದ ಜಾಡಿಯ ಜೋಡಿಗಳ ಜಂಗಳದ ಮುಗಿಲಿನಲಿ ತರಣಿ ಶಶಿತಾರಾಗೃಗಂಗಳ ಹರವು ನಿಲ್ದುದು ಗಗನ ಜಲನಿಧಿ ಜರಿದುದಿಳೆಗೆಂಬಲ್ತೆ ಜಲ ಜೋಂಪಿಸಿತು ಮೇದಿನಿಯ. ವಿವಿಧ ರೀತಿಯ ಮುಗಿಲನ್ನು ಕವಿ ಇಲ್ಲಿ ವರ್ಣಿಸಿದ್ದಾನೆ. ದೊರೆ ಮುಗಿಲು, ತೆರೆ ಮುಗಿಲು, ಮುಗಿಲಿನ ದೊಡ್ಡ ಮುಗಿಲು ಅಥವಾ ಬಿಡಿ ಬಿಡಿಯಾಗಿರುವಂತಹ ಮುಗಿಲುಗಳು, ನೀಳವಾದದ್ದು ಗುಂಪಾದಂತಹ ಮೋಡಗಳನ್ನು ಹೇಳ್ತಾನೆ, ಎತ್ತರದ ಮೋಡಗಳು ಅಂತ ಹೇಳ್ತಾನೆ. ನಿಡು ಮೋಹರದ ಮುಗಿಲುಪ್ಪರದ, ಮುಗಿಲಬ್ಬರದ ಮುಗಿಲನ್ನು ವರ್ಣಿಸ್ತಾನೆ ಕವಿ. ಭಾರೀ ಗುಡುಗಿನೊಂದಿಗೆ ಸಂಚರಿಸುವ ದಟ್ಟವಾದಂತಹ ಮೋಡ, ಹೀಗೆ ತೆರೆದ ಮೋಡಗಳು, ಮುಸುಕಿನ ಸೂರ್ಯಚಂದ್ರ ನಕ್ಷತ್ರಗಳು ಮರೆಯಾಗಿ ಹೋದವು. ಇಡೀ ಆಕಾಶದಲ್ಲಿ, ನಭೋಮಂಡಲದಲ್ಲಿ ಮೋಡ ವ್ಯಾಪಿಸಿಕೊಂಡಿತ್ತು. ಅಂದರೆ ಮಳೆಗಾಲ ಸಮೀಪಿಸಿದೆ ಅಂತ ಹೇಳ್ತಾನೆ. ಬಹಳ ಸುಂದರವಾದಂತಹ ವರ್ಣನೆ ನೋಡಿ. ಆಕಾಶ ಸಾಗರವು ಭೂಮಿಗೆ ಕುಸಿದಂತೆ ನೆಲವೆಲ್ಲ ಜಲವಾಯಿತು. ಸಾಗರ ಎಲ್ಲಿ ಉಂಟು? ನೀರು ಎಲ್ಲಿದೆ? ಅದಕ್ಕೆ ನೀರಧಿ ಅಂತ ಹೆಸರು ಸಾಗರಕ್ಕೆ. ನೀರನ್ನ ನಿಧಿ. ಮೋಡಗಳೇನು? ಮೋಡಗಳು ನೀರಧಿಯೇ, ಅದುವೇ ನೀರನ್ನು ತುಂಬಿಕೊಂಡಿರ್ತದೆ. ಹಾಗಾದ್ರೆ ಇಡೀ ಆಕಾಶ ವ್ಯಾಪಿಯಾಗಿ ಮೋಡ ಇರುವ ಕಾರಣ ಆಕಾಶ ಸಾಗರ ಅಂತ ಕವಿ ಇಲ್ಲಿ ವರ್ಣಿಸಿದ್ದು ನಮಗೆ ಕಾಣುತ್ತದೆ. ಮಳೆ ಬಂತು ಅಂತ ಹೇಳಿದ ನೆಲವೆಲ್ಲ ಜಲವಾಯಿತು. ಯಾಕೆ? ಆಕಾಶ ಸಾಗರ ಕೆಳಗೆ ಕುಸಿದು ಬಿತ್ತು, ಅದು ಸುರುಸುರಿಯಿತು. ಒಂದಕ್ಕೊಂದು ಸೇರಿದ ಮೋಡ ಕಪ್ಪನ್ನು ಕತ್ತರಿಸುವಂತೆ ಮಿಂಚಿನ ಬಳ್ಳಿ ಕಾಣಿಸಿದಂತೆ ಮಿಂಚು ಹೊಳೆಯಿತು ಅಂತ ಹೇಳಿದ್ದಾನೆ. ಹಗಲನ ಸಿಡಿಲು ಹೊಡೆದು ಸಡಿಲವಾಗಿ ಆಲಿ ಕಲ್ಲುಗಳು, ನಾವು ಮಳೆ, ಈ ಮಂಜುಗಡ್ಡೆ ಬೀಳುವಂತಹದ್ದು ಕಲ್ಲಾಗಿ, ಮೊದಲ ಮಳೆಗೆ ಆಲಿ ಕಲ್ಲುಗಳು ನೆಲಕ್ಕೆ ಸುರಿದವು. ಬಿರು ಮಳೆ, ಬೆದರು ಮಳೆ, ಬಿಸಿಲು ಮಳೆ, ಸುರಿ ಮಳೆ, ಸೋನೆ ಮಳೆ, ಸಿಡಿಲಿನ ಆರ್ಭಟದ ಮಳೆ, ಹೀಗೆ ವಿವಿಧ ರೀತಿಯ ಮಳೆಯ ಪ್ರಮಾಣಕ್ಕನುಸರಿಸಿ ಅದನ್ನು ವರ್ಣಿಸ್ತಾನೆ. ಕೆರೆ, ತೊರೆಗಳು, ಹೊಳೆ, ಹಳ್ಳಗಳು ತುಂಬಿ ಹರಿದುವಂತೆ, ಸಮುದ್ರ ಭೋರ್ಗರೆಯಿತಂತೆ, ನೀರಿನ ಒರತೆಗಳು ನೆಲವನ್ನು ಆವರಿಸಿ ನಿಂತವಂತೆ, ನೀರಿನ ಜಲ್ಲರಿಗಳು, ಹೀಗೆ ಎಲ್ಲ ಜಲಪಾತಗಳು ಎಲ್ಲ ತುಂಬಿ ತುಳುಂಕುತ್ತಾ ಇತ್ತು. ಇದೆಲ್ಲ ಹೊಯ್ಗಾಳಿಯ ರಭಸವಾಗಿ, ಬೀಸುಗಾಳಿಗೆ ರಭಸವಾಗಿ ಅದೆಲ್ಲ ಹರಿಯುತ್ತಿದ್ದವು ಅಂತ ಸೂರ್ಯವಂಶದ ಕುಮಾರಕರಿಗೆ, ಕುಶಲದವರಿಗೆ ಹೇಳ್ತಾನೆ. ಕಾರ್ಗಾಲದ ಆರಂಭದಲ್ಲಿ ಜನರು ಬೇಸತ್ತರು. ಸೆಕೆ ಕಾಲದಲ್ಲಿ ಸೆಕೆ 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 ಹೇಳ್ತೇವೆ ನಾವು, ಮಳೆ ಇಲ್ವಲ್ಲ ಅಂತ. ಒಂದು ವಾರ ಮಳೆ ಬರುವಾಗ ನಾವು ಹೇಳ್ತೇವೆ ಎಂಥ ಮಳೆ, ಮಳೆ ಬಿಡುವುದಿಲ್ಲಲ್ಲ ಅಂತ. ಹಾಗೆ ನಮಗೆ ಬೇಕಾದ ಹಾಗೆ ಪ್ರಕೃತಿ ಇರಬೇಕು ಅಂತ ನಮ್ಮ ಭಯಕ್ಕೆ ಹಾಗಿರುವುದಿಲ್ಲ. ಪ್ರಕೃತಿಗೆ ಅದರದ್ದೇ ಆದಂತಹ ಸ್ವರೂಪ ಇದೆ, ಅದರದ್ದೇ ಆದಂತಹ ನಿಯಂತ್ರಣ ಇದೆ, ಅದರದ್ದೇ ಆದಂತಹ ಸ್ವಾತಂತ್ರ್ಯ ಇದೆ ಪ್ರಕೃತಿಗೆ. ಪ್ರಕೃತಿಯನ್ನು ಮೀರಿ ವ್ಯವಹರಿಸುವುದಕ್ಕಿಲ್ಲ. ಪ್ರಕೃತಿ ಹದವಾಗಿದ್ದರೆ ಮಳೆ ಎಷ್ಟು ಬೇಕೋ ಅಷ್ಟು ಬಂದರೆ ನಮಗೆ ಸಂತೋಷ, ಅದು ಅತಿಯಾದರೆ ಕೊಚ್ಚಿಕೊಂಡು ಹೋಗ್ತದೆ. ಹಾಗೆ ಮಳೆ ಅತಿಯಾದರೆ ಬಂದರೆ ಆ ಕಾರಣದಿಂದ ಅದು ಅತಿಯಾಗಕೂಡದು. ಮಳೆ ಬಾರದೇ ಇದ್ದರೆ ಅನಾವೃಷ್ಟಿ, ಬರುವುದೇ ಇಲ್ಲ, ಅದು ತಪ್ಪೆ. ಅತಿವೃಷ್ಟಿ ಲೆಕ್ಕದಿಂದ ಹೆಚ್ಚು ಬಂದರೆ, ಗಾಳಿಯು ಹದವಾಗಿ ಬೀಸಬೇಕು, ಗಾಳಿ ಬೀಸದೇ ಇದ್ದರೆ ಉಸಿರಾಟ ಇಲ್ಲ. ಹದವಾಗಿ ಬೀಸಿದ ಎಲ್ಲವೂ ಸುಸೂತ್ರ, ಅದು ಜಂಜಾವಾತವಾದರೆ ಎಲ್ಲವೂ ಕೊಚ್ಚಿಕೊಂಡು ಹೋಗ್ತದೆ. ಯಾವುದೇ ಹಾಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣಬದ್ಧವಾಗಿದ್ದರೆ ಮಾತ್ರ ಸಾಧ್ಯ. ರಾಮ ಲಕ್ಷ್ಮಣರು ಗಿರಿಯ ಗವಿಯಲ್ಲಿ, ಗುಹೆಯ ಒಳಗೆ ವಾಸವಾಗಿದ್ದರಂತೆ. ಜಿಂಕೆಯ ಚರ್ಮವನ್ನು ಹೊದ್ದು, ಕಮಲದ ದಂಟು, ಕಮಲದ ಗೆಡ್ಡೆ, ಇದನ್ನು ಆಹಾರವಾಗಿ ಆ ಮಳೆಗಾಲದಲ್ಲಿ ಸೇವಿಸಿದರು. ಮುಗಿದು ಭೂಮಿಗೆ
ಸೊಗಸನ್ನುಂಟು ಮಾಡಿದ ಶರತ್ಕಾಲ ಬಂತು, ಮಳೆಗಾಲ ಮುಗಿಯಿತು, ಶರತ್ಕಾಲ ಬಂತಂತೆ. ಆಕಾಶದ ಕಪ್ಪು ಮಾಯವಾಯಿತು, ನೀಲಾಕಾಶ ಸಂಭ್ರಮಿಸಿತು, ಪ್ರಕೃತಿ ಅತ್ಯಂತ ಸಂತೋಷದಿಂದ ನಳನಳಿಸುತ್ತಾ ಇತ್ತು. ಆತ್ಮಜ್ಞಾನಿಗೆ ಮೋಕ್ಷದ ಅರಿವಾದಂತೆ ಆಕಾಶ ಕಾಣಿಸಿತಂತೆ, ಮೋಡ ಸರಿದು ಎಲ್ಲವೂ ಸ್ವಚ್ಛವಾಗಿತ್ತು. ಹಾಗೆ ಭತ್ತದ ಗದ್ದೆ ಹಸಿರಾಗಿತ್ತು. ಭೂಮಿಯ ಮೇಲೆ ಸಕಲ ಮೃಗಗಳು, ಹಂಸಗಳು ಕೊಳದಲ್ಲಿ, ಕೆರೆಗಳಲ್ಲಿ, ಮಡುಗಳಲ್ಲಿ ಅವುಗಳು ಓಲಾಡುತ್ತಾ ತೇಲಾಡುತ್ತಾ ಹೋಗುತ್ತಿದ್ದವು ಅಂತ ಕವಿ ಹೇಳ್ತಾನೆ. ಶರದೃತು ಹಿಂದೆ ಸರಿಯಿತು ಅಂತ ಹೇಳ್ತಾನೆ. ಕೇಳೋಣ. ಸರಿದುದಾ ಚರದವನಿ ಪಾಲನಗ ಸಿರಿಕುಶಾನುಜಕ್ಕೆ ಖಿಮಲ್ತನ ಬರವಿನಲಿ ಬಳಿಕಾದುದವನಿ ಪಗರಿವದ ಸಮಯ ಬರವನಲ್ಲಿ ಮೇಲೆ ವಾನರರ ರಸನಲಿ ಕಾಣದೆ ಕಪೀಂದ್ರನ ಪರಿಯ ಕಂಡೈಗಿಲ್ದು ಮೆಲ್ಲನೆ ನುಡಿದ ಅನುಜಂಗೆ ಮೆಲ್ಲನೆ ನುಡಿದ ನನುಜಂಗೆ ಸರಿದುದು ಆಗ ಶರದೃತು ಹಿಂದೆ ಸರಿಯಿತು, ಹೇಮಂತ ಋತು ಮುಂದೆ ಬಂತು. ಇದು ನಾವೆಲ್ಲರೂ ನಮ್ಮ ಕೆಲಸ ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ತೊಡಗುವಂತಹ ಕಾಲ. ಮಳೆಗಾಲದಲ್ಲಿ ಒಂದು ರೀತಿಯ ಔದಾಸೀನ್ಯ, ಒಂದು ರೀತಿಯ ಮೌಢ್ಯ ನಮಗಿರ್ತದೆ. ದೊಡ್ಡ ದುಡಿಮೆಗೆ ನಾವು ಹೊರಡುವುದಿಲ್ಲ. ಒಬ್ಬ ಕೃಷಿಕ, ಬೇಸಾಯಗಾರ ಬೀಜ ಬಿತ್ತಿದ್ರಾಯ್ತು, ಮತ್ತೆ ಬರ್ತದೆ, ಸ್ವಲ್ಪ ಗೊಬ್ಬರ ಹಾಕಿ ಬಿಡುವಂತಹದ್ದು, ನೀರು ಅದರಷ್ಟಕ್ಕೆ ಪ್ರಕೃತಿ ಕೊಡ್ತದೆ. ಶರತ್ಕಾಲ ಕಳೆದು ಹೇಮಂತ ಕಾಲ ಬಂದಾಗ, ಋತು ಬದಲಾವಣೆ ಆದಾಗ ಆಮೇಲೆ ಕೊಯ್ಲು ಇತ್ಯಾದಿಗೆ ತೊಡಗುವಂತಹದ್ದು. ಹಾಗಾದ ಕಾರಣ ಇಲ್ಲಿ ಚಟುವಟಿಕೆಗೆ ತೊಡಗುವಂತಹದ್ದು ಮುಖ್ಯ. ರಾಮನಿಗೆ ಶತ್ರುವಧೆಯ ಸಮಯ ಸಮೀಪಕ್ಕೆ ಬಂತು ಅಂತ ಕವಿ ಹೇಳ್ತಾನೆ. ಒಂದು ವನವಾಸದ 14ನೇ ವರ್ಷದಲ್ಲಿ ಅವರಿದ್ದಾರೆ. ಸೀತಾಪಾರ ಕಳೆದು ವನವಾಸ ಮುಗಲಿಕ್ಕೆ 10-11 ತಿಂಗಳಿದ್ದದ್ದು. ಇದರಲ್ಲಿಯೂ 2-3-4 ತಿಂಗಳು ಕಳೆದು ಹೋಯಿತು. ಇನ್ನು ಏನಿದೆ? ಇನ್ನು ಬಹಳ ಸಮಯಗಳಿಲ್ಲ. ಇನ್ನು ಬರೇ 3-4 ತಿಂಗಳೇನ ಇದೆ ಅಷ್ಟೇ, ಅಲ್ಪ ಸಮಯ ಇರುವಂತಹದ್ದು. 14 ವರ್ಷ ಕಳೆದು ಹಿಂದಕ್ಕೆ ಹೋಗಬೇಕಾದ್ದು ರಾಮನಿಗೆ ಬದ್ಧತೆ. ಭರತನಿಗೂ ಆ ಮಾತನ್ನು ಚಿತ್ರಕೂಟದಲ್ಲಿ ರಾಮ ಹೇಳಿರ್ತಾನೆ. ಮಾತ್ರ ಅಲ್ಲ, ಹೆಂಡತಿಯಾದಂತಹ ಸೀತೆಯನ್ನು ಹುಡುಕುವಂತಹದ್ದು, ಧರ್ಮಪತ್ನಿಯನ್ನು ಮತ್ತೆ ಪಡೆಯುವಂತಹದ್ದು, ಮತ್ತು ಋಷಿಮುನಿಗಳಿಗೆ ಮಾತು ಕೊಟ್ಟ ದುಷ್ಟರ ಹನನ, ರಾವಣಾದಿಗಳ ವಧೆ ರಾಮನಿಗೆ ಭಾರಿ ದೊಡ್ಡ ಕೆಲಸ. ಅದು ಅವತಾರ ಧರ್ಮವೂ ಹೌದು, ಚಕ್ರವರ್ತಿ ಸಿಂಹಾಸನದ ಪ್ರತಿನಿಧಿಯಾಗಿಯೂ ಹೌದು, ಭರತನಿಂದ ಆಜ್ಞಾಪ್ತನಾಗಿ ಬಂದ ಉತ್ತರದಾಯಿತ್ವವುಳ್ಳ ಚಕ್ರವರ್ತಿಯ ಮನೆತನದ ಮಗನಾಗಿಯೂ ಹೌದು ರಾಮನಿಗೆ ರಾವಣ ವಧೆ. ಹಾಗಾಗಿ ಶತ್ರು ವಧೆಯ ಸಮಯ ಸಮೀಪಕ್ಕೆ ಬಂದು ಅಂತ ಕವಿ ಇಲ್ಲಿ ನೆನಪಿಸ್ತಾನೆ. ರಾಮನಿಗೆ ನೆನಪಾಯ್ತಂದೆ, ಸುಗ್ರೀವ ಸೀತಾನ್ವೇಷಣೆಗೆ ಸಹಾಯ ಕೊಡ್ತೇನೆ, ರಾವಣಾದಿಗಳ ವಧೆಯಲ್ಲಿ ನಿನ್ನ ಜೊತೆಗೆ ನಾವಿದ್ದೇವೆ ಅಂತ ಹೇಳಿದ್ದಾನೆ. ಈ ಮಾತನ್ನು ವಾಲಿಯು ಸುಗ್ರೀವನ ಹತ್ರ ಹೇಳ್ತಾನೆ, ನೀನು ರಾಮನಿಗೆ ಸಹಾಯ ಮಾಡಬೇಕು, ನಮ್ಮ ಈ ವಂಶದ ಕೀರ್ತಿಯ ಏನಿದೆ ಈ ಬಳ್ಳಿ ಇದು ಕಿಷ್ಕಿಂಧೆಯಲ್ಲಿ ಮತ್ತೆ ಚಿಗುರಬೇಕು ಅಂತ ಅವ ಹೇಳ್ತಾನೆ, ನಮ್ಮ ಸಾಧನೆಯದ್ದು. ಸುಗ್ರೀವ ನೆರವು ಕೊಡ್ತೇನೆ ಅಂತ ಹೇಳಿದ್ದಾನೆ. ಶರತ್ಕಾಲ ಕಳೆಯಿತು, ಮಳೆಗಾಲ ಹೋಯಿತು, ಚಳಿಗಾಲ ಬಂತು. ಒಂದು ಅರ್ಥದಲ್ಲಿ ನಮಗೆ ಮಳೆಗಾಲ ಮತ್ತು ಬೇಸಿಗೆ ಕಾಲ ಎರಡೇ ಕಾಲ ಇರುವಂತಹದ್ದು, ಚಳಿಗಾಲ ಇಲ್ಲ. ನಾವು ಚಳಿ ಇರುವುದರಿಂದ ಚಳಿಗಾಲ ಅಂತ ನಾವು ತಗೊಳ್ತೇವೆ. ಹಾಗಾದ ಕಾರಣ ಇಲ್ಲಿ ಯಾಕೆ ಸುಗ್ರೀವ ಬರಲಿಲ್ಲ ಅಂತ ರಾಮನಿಗೆ ಖಂಡಿತಂತೆ. ಸುಗ್ರೀವನ ರೀತಿಯನ್ನು ನೋಡಿದೆಯಾ ತಮ್ಮ ಅಂತ ಕೇಳ್ತಾನೆ. ಇದು ಬಹಳ ಗಂಭೀರವಾದ ಮಾತು. ಜೊತೆಗೆ ಕವಿ ಹೇಳ್ತಾನೆ, ಎಂದು ಮೆಲ್ಲಗೆ ಲಕ್ಷ್ಮಣನಿಗೆ ಹೇಳಿದ. ಇದು ಸಜ್ಜನರ ಋಷಿ ಧರ್ಮವನ್ನು ಪಾಲಿಸುವ, ಸತ್ಕಾರ್ಯವನ್ನೇ ಮಾಡುವ ಸತ್ಯಸಂಧರ ಒಳ್ಳೆ ಮನುಷ್ಯರ ಯಾವುದನ್ನು ಮೆಲ್ಲಗೆ ಹೇಳುವಂಥದ್ದು, ಸಿಟ್ಟೇ ಬರಲಿ ಮೆಲ್ಲಗೆ ಹೇಳುವಂಥದ್ದು, ಸಂತೋಷವೇ ಆಗಲಿ ಹದವಾದ ಭಾಷೆಯಿಂದ ಮೆತ್ತಗೆ ಹೇಳುವಂಥದ್ದು, ಸಹೃದಯಿತಂದು ಹೇಳುವಂಥದ್ದು ಇದು ರಾಮನಲ್ಲಿ. ಬಾಕಿದವರಾದ ಬೊಬ್ಬೆ ಆಗ್ತದೆ, ನೋಡಿದ್ದೇನೆ ಸುಗ್ರೀವ ಅಂತ ಮಾಡಿದ, ಇಲ್ಲ ಮೆಲ್ಲಗೆ ಹೇಳಿದನಂತೆ ರಾಮ. ಕವಿ ಸುಂದರವಾಗಿ ಹೇಳಿದ್ದಾನೆ, ಒಪ್ಪಿದ ನಿಯಮವನ್ನು ಮರೆಯುವ ಕೃತಜ್ಞರು ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಬೇಡ. ಒಪ್ಪಿಕೊಡ್ತಾರೆ, ಕೃತಜ್ಞರೇ ಹೆಚ್ಚು ಈ ಕಾಲದಲ್ಲಿ. ಇದು ಯಾಕಂದರೆ ಈ ಭೂಮಿಯಲ್ಲಿ ಕೃತಜ್ಞರು ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ತಮ್ಮ ಅಂತ ಹೇಳ್ತಾನೆ. ಸುಗ್ರೀವನ ಕ್ರಮ ನೋಡಿದೆಯೋ? ಆದರೆ
ಧರ್ಮಾದಿ ಪುರುಷಾರ್ಥಗಳನ್ನು ತಿಳಿದವರು ಭೂಮಿಯಲ್ಲಿ ಅವರು ಇದ್ದಾರೆ, ಧಾರ್ಮಿಕರು ಇದ್ದಾರೆ, ಕೃತಜ್ಞರು ಇದ್ದಾರೆ. ಈ ಭೂಮಿಯಲ್ಲಿ ಒಳ್ಳೆಯದು ಉಂಟು, ಕೆಟ್ಟದು ಉಂಟು. ಐಶ್ವರ್ಯ ಮದದಿಂದ ಕಪಿ ನಮ್ಮನ್ನು ಅಲಕ್ಷ್ಯದಿಂದ ಕಾಯಿಸ್ತಾ ಇದ್ದಾನ. ಹೇಗೆ? ಅಧಿಕಾರ ಬಂದಿದೆ, ಸಂಪತ್ತು ಬಂದಿದೆ, ಅವನಿಗೆ ಎಲ್ಲವೂ ಇದೆ, ಶೃಂಗಾರಾದಿಗಳಿದೆ, ಅವನಲ್ಲಿಯೂ ಸ್ವಲ್ಪ ಮದ್ಯಪಾನದ ಗುಣವೋ, ಸ್ತ್ರೀ ಲಂಪಟತನ, ಸ್ತ್ರೀ ಲೋಲುಪತೆ, ಲಂಪಟ ಅಂತ ಶಬ್ದ ಪ್ರಯೋಗ ಬೇಡ, ಸ್ತ್ರೀ ಲೋಲುಪತೆ ಸುಗ್ರೀವನಲ್ಲಿ ಉಂಟು ಅಂತ ನಮಗೆ ಹಿಂದಿನ ಸಂದರ್ಭಗಳಲ್ಲಿ ಕಂಡಿದೆ. ಆ ಕಾರಣದಿಂದ ಇವ ನಿರ್ಲಕ್ಷ್ಯ ಮಾಡಿದನೋ ಅಲಕ್ಷ್ಯ ಮಾಡಿದನೋ, ನೀನು ಹೋಗಿ ಅವನನ್ನು ಎಚ್ಚರಿಸಿ ಬರುವುದು ಒಳ್ಳೆಯದೋ ಅಂತ ರಾಮ ಹೇಳಿದ. ನಾವು ಸೂಚನೆ ಕೊಡುವುದು ಒಳ್ಳೆಯದಲ್ವ ತಮ್ಮ? ರಾಮನಿಗೆ ಸೀತಾನ್ವೇಷಣೆಗೆ, ರಾವಣಾದಿಗಳೊಂದಿಗೆ ಸುಗ್ರೀವನ ಸಖ್ಯ ಬೇಕೋ ಬೇಡವೋ ಅಂತ ಮುಖ್ಯ ಅಲ್ಲ. ಅವ ಇದ್ದಾನೆ ಅಂತ ರಾಮ ಋಷಿಮುನಿಗಳಿಗೆ ಮಾತು ಕೊಟ್ಟದ್ದಲ್ಲ. ಆದರೆ ರಾಮ ನಂತರ ಸುಗ್ರೀವನೇ ತಾನು ಈ ಧಾರ್ಮಿಕ ಕಾರ್ಯದಲ್ಲಿ ಕೈಗೂಡಿಸ್ತೇನೆ ಅಂತ ಮಾತು ಹೇಳಿದ್ದಾನಲ್ಲ. ಆ ಮಾತನ್ನು ನಡೆಸಬೇಕಾದ್ದು ವಚನಬದ್ಧತೆ ಉಂಟಲ್ಲ ಮಿತ್ರನಿಗೆ ಎನ್ನುವ ಈ ಪ್ರಜ್ಞೆಯಿಂದ ಲಕ್ಷ್ಮಣನ ಹತ್ರ ಹೇಳ್ತಾರೆ. ಮುಂದೆ ಹೋಗೋಣ. ಏನವನು ದೊಡ್ಡಿದನು ಶರಸಂಧಾನ ಸಮೈಗಳಾವು ನಮಗ ವಾನರರ ಮಿತ್ರತ್ವ ಎಂಬುದು ಲೋಕಹಾಸ್ಯವಲೇ. ಈ ನಿವೃತ ಕೋದಂಡ ಚಂಡ ಕೃಷಾನುವಿನ ಹೊಯ್ಲಿನಲಿ ಹಾಗೆಗೊಂಡಾನುವವರಾರೆಂದು ಲಕ್ಷ್ಮಣ ದೇವ ಗರ್ಜಿಸಿದ. ಲಕ್ಷ್ಮಣನ ಒಂದು ಭಕ್ತಿ ಆಜ್ಞೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಲಕ್ಷ್ಮಣನ ತ್ವರಿತಗತಿ ಏನು ಅಂತ ಗೊತ್ತಾಗ್ತದೆ. ಇಲ್ಲಿ ರಾಮ ಬೆರಳಿನಿಂದ ತೋರಿಸಿದರೆ ನೆತ್ತಿಯಲ್ಲಿ ಹೊತ್ತು ಮಾಡುವಂತಹ ಪ್ರಜ್ಞೆ ಲಕ್ಷ್ಮಣನದ್ದು. ದೇಹವನ್ನು ಅನುಸರಿಸುವ ನೆರಳು ಅಂತ ನಾನು ಹೇಳ್ತಾ ಬಂದೇನೆ. ರಾಮಾಜ್ಞೆ ಅಂತ ಹೇಳಿದ ಮೇಲೆ ಮುಗಿಯಿತು ಲಕ್ಷ್ಮಣನಿಗೆ, ಮತ್ತೇನೂ ಇಲ್ಲ. ಅದು ಇಲ್ಲಿ ಸೀತಾಪ್ರಾಪ್ತಿ ಉಂಟು, ದುಷ್ಟರ ವಧೆ ಉಂಟು. ಸುಗ್ರೀವ ಮಾತು ಕೊಟ್ಟಿದ್ದಾನೆ. ತುಲ್ಯಾರಿ ಮಿತ್ರ ಧರ್ಮದಂತೆ ರಾಮ ಸುಗ್ರೀವನಿಗೆ ವಾಲಿಯ ವಧೆಯಿಂದ ಅವನ ದಾಂಪತ್ಯ ಮತ್ತೆ ಒಂದುಗೂಡುವಂತೆ ಮಾಡಿದ ಪುಣ್ಯ ಕಾರ್ಯ ಮಾಡಿದ. ಸುಗ್ರೀವನಿಗೆ ಕಪ್ಪಿಕುಲದ ಅಧಿಕಾರವೂ ಬಂದಿದೆ. ಹೇಳಿದ ಮಾತನ್ನು ನಡೆಸಬೇಕಾದ್ದು ಮಿತ್ರ ಧರ್ಮವೂ ಹೌದು, ವಚನಬದ್ಧತೆಯು ಎರಡೂ ಹೌದು. ಮಾಡಲೇಕ ಮಿತ್ರ ಧರ್ಮ. ಲಕ್ಷ್ಮಣನಿಗೆ ಸ್ವಲ್ಪ ಉತ್ಸಾಹದಿಂದ ಆವೇಶದಿಂದ, ಏನು ದೊಡ್ಡ ಕೆಲಸ ಅಣ್ಣ ಇದು ಹೇಳು, ದೊಡ್ಡ ಕೆಲಸವೇ ಅಲ್ಲದು. ನಾವು ಬಿಲ್ಲು ವಿದ್ಯಾ ಸಮರ್ಥರು. ಅದು ಔದಾಸೀನ್ಯದಲ್ಲಿರುವ ಸುಗ್ರೀವನನ್ನು ಎಚ್ಚರಿಸುವುದಕ್ಕೂ ಹೌದು, ಅಥವಾ ಸುಗ್ರೀವ ಬಾರದೇ ಇದ್ದರೆ ರಾವಣಾದಿಗಳನ್ನು ಕೊಲ್ಲುವುದಕ್ಕೂ ಹೌದು. ನಾವು ಎರಡರನ್ನು ತಿಳ್ಕೊಳ್ಬೇಕು. ಏನು ದೊಡ್ಡ ಕೆಲಸ ಇದು? ಯಾವುದು? ದುಷ್ಟರ ವಧೆ, ರಾವಣಾದಿಗಳ ವಧೆಯೂ ನಮಗೆ ದೊಡ್ಡ ಕೆಲಸ ಅಲ್ಲ, ಸುಗ್ರೀವನನ್ನು ಎಚ್ಚರಿಸುವುದು ನಮಗೆ ದೊಡ್ಡ ಕೆಲಸ ಅಲ್ಲ ಅಂತ ಅಬ್ಬರದಿಂದ ಹೇಳ್ತಾನೆ. ನಮಗೆ ವಾನರರ ಗೆಳೆತನ ಎಂಬುದೇ ಹಾಸ್ಯಾಸ್ಪದ. ಚಾಪಲ್ಯ ಇರುವಂತಹ ಕಪಿಗಳ ಗೆಳೆತನ ನಮಗೆ ಬೇಕು. ನೀನು ದೊಡ್ಡ ಜನ, ನಿನ್ನ ಹೃದಯ ಶ್ರೀಮಂತಿಗೆ ದೊಡ್ಡದು, ನಿನ್ನ ಔದಾರ್ಯ ದೊಡ್ಡದು. ನೀನು ಸುಗ್ರೀವನನ್ನು ಗೆಳೆಯನಾಗಿ ಸ್ವೀಕರಿಸಿದ್ದು ದೊಡ್ಡದೇ. ನಮಗೆ ಅಗತ್ಯ ಉಂಟಾ ಅವರ ಗೆಳೆತನ? ಇದು ಹಾಸ್ಯಾಸ್ಪದ, ಅಗತ್ಯವೇ ಇಲ್ಲ ನಮಗೆ. ನಾವಿಬ್ಬರೇ ಅಣ್ಣ ತಮ್ಮಂದಿರು ಸಾಕು ಅಂತ ಅವನ ಮಾತಿನಲ್ಲಿ ಧ್ವನಿ. ನಮ್ಮ ಧನುಸ್ಸಿನ ಪ್ರಚಂಡ ಬೆಂಕಿಯ ಏಟನ್ನು ಹಗೆತನದಿಂದ ಎದುರಿಸುವವರು ಯಾರು ಹೇಳು? ನಮ್ಮಲ್ಲಿರುವ ಧನುಸ್ಸು ವಿಶ್ವಾಮಿತ್ರರು ಕೊಟ್ಟದ್ದ, ವಸಿಷ್ಠರು ಅನುಗ್ರಹಿಸಿದ್ದ, ಅಗಸ್ಯರು ಕೃಪೆ ಮಾಡಿದ್ದ. ಇಂತಹದ್ದು ನಮ್ಮಲ್ಲಿ ಪರಶುರಾಮರ ಅನುಗ್ರಹ ವಿಶೇಷತೆಯೋ ಇರುವಾಗ ನಮ್ಮ ಧನುಸ್ಸಿನ ಬೆಂಕಿಯ ಮುಂದೆ ಏನು ಹಗೆತನ ಉಳಿಯುತ್ತದೆ? ಅಂದರೆ ರಾವಣನ ಹಗೆತನವು ನಮ್ಮ ಧನುಸ್ಸಿನ ಮುಂದೆ ಅಲ್ಲ. ಒಂದು ವೇಳೆ ಸುಗ್ರೀವನೇ ಹಗೆಯಾಗಿರಲಿ, ಅದು ನಮ್ಮ ಧನುಸ್ಸಿನ ಮುಂದೆ ಅಲ್ಲ ಅಂತ ಲಕ್ಷ್ಮಣ ಗರ್ಜಿಸ್ತಾನೆ. ಅವನನ್ನೊಮ್ಮೆ ಕರೆದುಕೊಂಡು ನೋಡು, ಬಂದರೆ ಬರಲಿ, ಬಾರದೇ ಇದ್ದರೆ ನಾವು ಕೊಂದ ವಾಲಿಯ ಮಗನಿಗೆ ರಾಜ್ಯವನ್ನು ಕೊಟ್ಟು ಬಾ. ಇದು ಬಹಳ ಮುಖ್ಯ. ರಾಮನ ಮಾತು. ಸುಗ್ರೀವನನ್ನು ಎಚ್ಚರಿಸು ನೀನು, ಆದರೆ ಅಂಗಲಾಚಬೇಕಾಗಿಲ್ಲ. ಅಥವಾ ಸುಗ್ರೀವನಿಗೆ ಶಿಕ್ಷೆ ಕೊಡುವಂತಲೂ ರಾಮ ಹೇಳಲಿಲ್ಲ. ಅಂದರೆ ಚಕ್ರವರ್ತಿ ಸಿಂಹಾಸನಕ್ಕಿರುವಂತಹ ಹಕ್ಕು, ಅಧಿಕಾರದ ವ್ಯಾಪ್ತಿ ಏನನ್ನು ಹೇಳುತ್ತದೆ? ಸುಗ್ರೀವ ನಮಗೆ ಸಹಾಯ ಮಾಡದೇ ಇದ್ದರೆ, ವಚನಬದ್ಧತೆಯಂತೆ ನಡ್ಕೊಳ್ಳದೇ ಇದ್ದರೆ, ವಾಲಿಯ ಮಗನಾದಂಥ ಅಂಗದನಿಗೆ ನೀನು ಕಿಷ್ಕಿಂಧೆಯ ಅಧಿಪತ್ಯವನ್ನು, ಅಧಿಕಾರವನ್ನು ಕೊಡು. ಇದು ಮುಖ್ಯವಾದ ಮಾತಿಲ್ಲಿ. ಚಕ್ರವರ್ತಿ ಪದವಿಗಿರುವಂತಹ ಯೋಗ್ಯತೆ ಇದು. ಯಾರಿಗೂ ಅಧಿಕಾರವನ್ನು ಕೊಡಬಹುದು. ಚಕ್ರವರ್ತಿಯನ್ನು ರಾಮ ಅಧಿಕಾರವನ್ನು ನಡೆಸ್ತಾನೆ ಅಂತ ಮುಖ್ಯ ಅಲ್ಲ, ಸುಗ್ರೀವನನ್ನು ಎಚ್ಚರಿಸುವುದಕ್ಕೆ. ಅನಿವಾರ್ಯವಾದರೆ ಅಂಗದನಿಗೆ ಪಟ್ಟಾಭಿಷೇಕ ಮಾಡಬಹುದು ಅಂತಲೂ ರಾಮ ಹೇಳುತ್ತಾನೆ.
ಶತ್ರುವಧೆಗೆ ನೀನು ಹೇಳಿದ ಮಾತು ಅಂತಿಮವಾಗಿ ಪ್ರತ್ಯಕ್ಷಕ್ಕೆ ಬರ್ತದೆ. ಶತ್ರುವಧೆ ಅಂದರೆ ಏನು? ರಾವಣಾದಿಗಳ ವಧೆಗೆ ನಾವು ಹೊರಡೋಣ. ಅಂಗದನನ್ನು ಕರ್ಕೊಂಡು ಬರಬೇಕು ಅಂತ ರಾಮ ಹೇಳಿಲ್ಲ. ಸುಗ್ರೀವನಲ್ಲಿರುವ ಅಧಿಕಾರವನ್ನು ಅಂಗದನಿಗೆ ಕೊಟ್ಟು ನೀ ಬಾ. ಸುಗ್ರೀವನನ್ನು ಓಲೈಸಬೇಕಾಗಿಲ್ಲ ನಾವು, ಅವನ ಸಹಾಯ ನಮಗೆ ಬೇಕಾಗಿಲ್ಲ, ಅದನ್ನು ಹೇಳ್ತಾನೆ. ಅದಕ್ಕಾಗಿ ನಾವು ಸಶಕ್ತರೇ ಇದ್ದೇವೆ ರಾವಣಾದಿಗಳ ವಧೆಯಲ್ಲಿ ಎನ್ನುವುದು ರಾಮನ ಮಾತು ಹೌದು, ಲಕ್ಷ್ಮಣನ ಮಾತು ಹೌದು. ರಾಮನ ಆಜ್ಞಾಪಾಲಕರಾಗಿ ಧೀರ ಲಕ್ಷ್ಮಣ ಆ ಪರ್ವತದ ಸಾಲಿನಲ್ಲಿ ಹೊರಡುತ್ತಾನಂತೆ. ಅಣ್ಣನ ಬಿಲ್ಲು ಬಾಣ ಖಡ್ಗ ತೆಗೆದಿರಿಸಿ, ಅಂದರೆ ರಾಮನ ಬಿಲ್ಲು ಬಾಣ ಕವಚ ಖಡ್ಗಾದಿಗಳು ಲಕ್ಷ್ಮಣನ ಸ್ವಾಧೀನದಲ್ಲೇ ಇರುವಂಥದ್ದು. ಅದನ್ನೆಲ್ಲ ರಾಮನ ಕಾಲಬುಡದಲ್ಲಿಟ್ಟ. ತನ್ನ ಕವಚವನ್ನು ತೊಟ್ಟು ಬಿಲ್ಲನ್ನು ಹೆಗಲಿಗೇರಿಸಿಕೊಂಡು ರಾಮನ ಪಾದಕ್ಕೆ ನಮಸ್ಕರಿಸಿ ಕೋಪದಿಂದ, ಭರದಿಂದ, ಆಕ್ರಮಣ ಪ್ರವೃತ್ತಿಯಿಂದ, ವೇಗದಿಂದ, ಲಕ್ಷ್ಮಣನ ಸ್ವಭಾವವೂ ಹೌದು. ಯಾಕೆ? ಶೇಷ ಬುಸು ಕುಟ್ಟುವುದು ಶೇಷನಿಗೆ ಸ್ವಭಾವ. ಹಾಗೆ ರಾಮ ಬೀಳ್ಕೊಂಡು ಬಂತನಂತೆ. ಲಕ್ಷ್ಮಣನ ಭಯಂಕರ ಶೌರಾಗ್ನಿಯ ಮುಂದೆ ಯಾರು ನಿಲ್ಲುವರು ಅಂತ ಕವಿ ಹೇಳ್ತಾನೆ. ಲಕ್ಷ್ಮಣನ ದೇಹದಿಂದ ಹೊರಟಂತಹ ಶಾಖಕ್ಕೆ ಮರ ಬಳ್ಳಿಗಳು ಸುಟ್ಟು ಹೋದವಂತೆ, ದೊಡ್ಡ ಬಂಡೆಗಳು ಬಿರಿದವಂತೆ, ಸಿಂಹನಾದಕ್ಕೆ ಸಿಂಹ, ಹುಲಿ, ಆನೆ ಎಲ್ಲ ಹೆದರು. ಲಕ್ಷ್ಮಣ ಬೊಬ್ಬೆಡ್ಕೊಂಡೇ ಬಂದ. ಎಲ್ಲಿದ್ದಾನೆ ಸುಗ್ರೀವ ಅಂತ ಆಕ್ರಮಣ ಪ್ರವೃತ್ತಿಯಿಂದ, ರೋಷಾವೇಶದಿಂದ ಲಕ್ಷ್ಮಣ ಬರ್ತಾನೆ ಅಂತ ಕವಿ ಇಲ್ಲಿ ಸುಂದರವಾಗಿ ವರ್ಣಿಸಿದ್ದಾನೆ. ಹೇಗೆ ಬರ್ತಾ ಇದ್ದಾನೆ ಲಕ್ಷ್ಮಣ? ಬಿಲ್ಲಿಗೆ ಹಗ್ಗವನ್ನು ಏರಿಸಿ ತುದಿ ಬೆರಳಿನಲ್ಲಿ ಬಾಣವನ್ನು ಹಿಡಿದು ಲಕ್ಷ್ಮಣನ ಕೆಂಗಣ್ಣು, ಅವನ ಕುಡಿ ಮೀಸೆ, ಕೆರಳಿದ ಮನಸ್ಸು. ಆ ದುರ್ಗದಲ್ಲಿ ಸುಗ್ರೀವನಿಂದ ಆಜ್ಞಪ್ತರಾದ ನಿಯೋಜಿತರಾದಂತಹ ಸೈನಿಕರಿದ್ದರು, ಕಪಿವೀರರಿದ್ದರು. ಅವರಿಗೆಲ್ಲ ಆಶ್ಚರ್ಯ ಆಯಿತು. ಲಕ್ಷ್ಮಣ ಶಾಂತ ಸ್ವರೂಪಿ ರಾಮನ ಹಿಂದೆ ನಿಂತಿದ್ದ ಯಾವಾಗಲೂ ಇಲ್ಲಿ ಇರುವಾಗ, ವಾಲಿಯ ವಧ ಪ್ರಕರಣ ಇತ್ಯಾದಿ ಇತ್ಯಾದಿ, ಅಥವಾ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡುವಾಗ ಸಂಯಮಿಯಾಗಿದ್ದ ಅದೇ ಲಕ್ಷ್ಮಣ ಈಗ ಕೆಂಪು ಕಣ್ಣಿನಿಂದ ದಾಪು ಕಾಲಿಟ್ಟು ನಡುಗುತ್ತಾ ಬಾಣವನ್ನು ಕೈಯಲ್ಲಿ ತಿರುಗಿಸ್ತಾ ಹೆದೆಯೇರಿಸಿದ ಬಿಲ್ಲನ್ನು, ಹಗ್ಗ ಬಿಗಿದ ಬಿಲ್ಲನ್ನು ಹಿಡ್ಕೊಂಡು ಬಂದಿದ್ದಾನೆ ಕವಚಧಾರಿಯಾಗಿ. ಏನು ಅಂತ ಅವರು ದಿಗಿಲಾದ್ರಂತೆ. ನೋಡೋಣ ಏನಾಯ್ತು. ಕಾಣುತೀತನ ಪ್ಲವಂಗ ಶ್ರೇಣಿ ದುರ್ಗವನೇರಿದು ಏರಿಗೊಡದಿ ಎಡದಾನದಲ್ಲಿ ಬಿದರು ತರು ಶೈಲಾಯುಧಂಗಳಲ್ಲಿ ಕ್ಷೋಣಿಜಾಸುತ ಕೇಳು ಬಳಿಕ ಕ್ಷೀಣ ಬಲನ ಬಲಿಮುಖಾಳಿಯ ಗೋಡುಗಳ ಎಬ್ಬಿಸುತ್ತ ನಡೆದರಿದನು ಪರ್ವತವಾಗ, ನಡೆದಡರಿದನು ಪರ್ವತವಾಗ. ಆ ರಕ್ಷಣಾ ಭಟರು ಕಪಿಗಳು ಲಕ್ಷ್ಮಣನನ್ನು ತಡೆಯುವುದಕ್ಕೆ ಸಿದ್ಧರಾದರು. ತಡೆಯುವ ಪ್ರಯತ್ನ ಮಾಡಿದರು ಅವರು. ದುರ್ಗವನ್ನು ಏರಗೊಡದೆ ಲಕ್ಷ್ಮಣ ದುರ್ಗವನ್ನು ಏರಿ ಬರಲಿಕ್ಕೆ ಬಿಡಲಿಲ್ಲ, ತಡೆಗೋಡೆಯಂತೆ ನಿಂತರಂತೆ. ಅಡ್ಡಗಟ್ಟಿದಂತಹ ಕಪಿಗಳನ್ನು ಮರ, ಬಂಡೆ ಮೊದಲಾದ ಆಯುಧಗಳಿಂದ ಲಕ್ಷ್ಮಣನನ್ನು ತಡಿಲಿಕ್ಕೆ ಬಂದರು. ಬಲಶಾಲಿಯಾದಂತಹ ಲಕ್ಷ್ಮಣ ಆ ಕಪಿಗಳನ್ನೆಲ್ಲ ಒದ್ದು ಕೆಡ ಹಾಕಿದನಂತೆ. ಲಕ್ಷ್ಯವೇ ವಹಿಸಲಿಲ್ಲ ಲಕ್ಷ್ಮಣ ಅವರನ್ನು. ಎಡಬಲಗಡೆಯಿಂದ ಬೀಳುವ ಶೂರರು ಯಾರಿದ್ದಾರೆ ಒಟ್ಟು ಆಕ್ರಮಣ ಮಾಡಿದರು. ಅಸಂಖ್ಯ ಸಂಖ್ಯೆಯ ಕಪಿಗಳು, ಅದ ಗುಂಪು ಗುಂಪಾಗಿ ಕಪಿಗಳು ಬರುವಂತಹದ್ದು ನಾವು ಈ ಕಲಿಯುಗದಲ್ಲಿ ಕಾಣ್ತೇವೆ. ಕಪಿಗಳು ಬರುವ ಗುಂಪು, ನಾವು ಗುಂಪುಗಾರಿಕೆ ಅಂತ ಏನು ಹೇಳ್ತೇವೆ, ನಿಜವಾಗಿ ಕಪಿಗಳದ್ದು ನಿಜವಾದ ಗುಂಪು. ಅವರದ್ದು ಗುಂಪುಗಾರಿಕೆ ಅಲ್ಲ, ಅವರ ಒಟ್ಟು ಸಮಷ್ಟಿಯ ಶಕ್ತಿಯನ್ನು ತೋರಿಸುವಂತಹದ್ದು. ಲಕ್ಷ್ಮಣ ಅದನ್ನು ಗಮನಿಸಲಿಲ್ಲ, ಅವರನ್ನು ಅಲ್ಲಿಯೂ ತಳ್ಳಿ ಹಾಕ್ತಾನೆ. ಕವಿ ಇಲ್ಲಿ ಹೇಳ್ತಾನೆ ಅವರ ತಲೆ ಕಡಿಯುತ್ತಾನೆ, ಯಮಪುರಕ್ಕೆ ಕಳುಹಿಸಿದ ಅಂತ ಕವಿ ಹೇಳ್ತಾನೆ. ಆದರೆ ವಾಲ್ಮೀಕಿ ಅಂತಹ ಪ್ರಯೋಗಗಳನ್ನು ಮಾಡಲಿಲ್ಲ. ಸ್ವಾಭಾವಿಕವಾಗಿ ತೊರವೆ ಯುದ್ಧ ಪ್ರಿಯ, ಯುದ್ಧವನ್ನು ವರ್ಣಿಸುವುದರಿಂದ ತೊರವೆಗೆ ಭಾರಿ ಇಷ್ಟ ಯಾವಾಗಲೂ. ಅದನ್ನು ಮಾಡ್ತಾರೆ. ಲಕ್ಷ್ಮಣನು ಗುಡುಗುಡಿಸುತ್ತಾ ಕೋಪದಿಂದ ದುರ್ಗದ ಹಿಂಬಾಗಿಲಿನವರೆಗೆ ಮೇಲೆ ಏರಿ ಬಂದನಂತೆ. ಅವ ಮಹಾದ್ವಾರದ ಕಡೆಗೆ ಲಕ್ಷ್ಮಣ ಬಂದು ನಿಲ್ತಾನೆ. ಕಿಷ್ಕಿಂಧೆಯ ಮಹಾದ್ವಾರ ಗರ್ಜಿಸುತ್ತಾ ಬರ್ತಾನೆ, ಕೋಪಾವೇಶದಿಂದ ಬರ್ತಾನೆ. ಇಡೀ ಕಿಷ್ಕಿಂಧೆ ಅಲ್ಲೋಲ ಕಲ್ಲೋಲ ಆಯಿತು. ಕಪಿಗಳಿಗೆ ಸುದ್ದಿ ಆಯಿತು, ಲಕ್ಷ್ಮಣ ಬಂದಿದ್ದಾನೆ, ರಾಮಾನುಜ ಬಂದಿದ್ದಾನೆ ಅಂತ ಗೊತ್ತಾಯಿತು. ಹಾಗೆ ಆವರಿಸಿ ಬಂದು ಸುಗ್ರೀವನಿಗೆ ಸುದ್ದಿ ಆಯಿತು. ಸುಗ್ರೀವನಿಗೆ ಒಳಗೆ ಹೆದರಿ ಭಯ ಆಗಿ ಹೋಯ್ತು ಅವನಿಗೆ. ಲಕ್ಷ್ಮಣ ಬಿಲ್ಲು ಧರಿಸಿಕೊಂಡು ಬಂದದ್ದು, ಬಾಣವನ್ನು ಅನುಸಂಧಾನ ಮಾಡಿಕೊಂಡು ಬಂದದ್ದನ್ನು ಇಡೀ ಕಿಷ್ಕಿಂಧೆ ಗೊಂದಲದ ಗೂಡಾಯಿತು ಅಂತ ಕವಿ ಹೇಳ್ತಾನೆ. ಕೇಳೋಣ. ಗಜ ಬಜವಿದೆ ಪವನಾತ್ಮಜನು ನಡೆದ ದಿನ ಕುಲೇಂದ್ರಾನುಜನ
ಕಂಡೆಡ ಬಲದ ಕಳಕಳವನು ನಿವಾರಿಸುತ್ತ ನಿಜದ ನಿರುಗೆಯ ಭಕ್ತಿಯಲಿ ಭೂಮಿಗೆಯ ಮೈದು ನನಮಲ ಪದ ಪಂಕಜಕಿ ವಿನಮಿತನಾಗಿ ತಂದನು ರವಿ ಜನರ ಮನೆಗೆ ಆ ಮಹಾಪ್ರಾಜ್ಞ ಹನುಮಂತ ಕಿಷ್ಕಿಂಧೆಯಲ್ಲಿ. ಯಾಕೆಂದ್ರೆ ಅವನ ವಿದ್ಯಾಭ್ಯಾಸ, ಅವನ ವೈದಿಕ ಪ್ರಜ್ಞೆ ಎಲ್ಲ ದೃಷ್ಟಿಯಿಂದ ಬಹಳ ತಿಳುವಳಿಕೆ ಉಳ್ಳವನು ಅವನು. ಆ ಸಂದರ್ಭದಲ್ಲಿ ಯಾರೂ ಗೊಂದಲ ಪಡಬೇಡಿ ನೀವು. ಹೀಗೆ ಹನುಮಂತ ಮುಂದೆ ಬಂದನಂತೆ, ಮಹಾದ್ವಾರಕ್ಕೆ ಬಂದನಂತೆ. ರವಿವಂಶದ ರಾಮನ ತಮ್ಮನನ್ನು ಕಂಡು ಅವನ ಪಾದಕ್ಕೆ ಹನುಮಂತ ನಮಸ್ಕರಿಸಿದ. ಯಾವುದೇ ರಾಜ್ಯದಲ್ಲಿ ಒಬ್ಬ ವಿವೇಕಿ, ವಿದ್ಯಾಭ್ಯಾಸವುಳ್ಳವ, ಸಜ್ಜನ ಇದ್ದಾನೆ ಅಂತಾದರೆ ಎಂತಹ ದುರಂತವನ್ನು ತಪ್ಪಿಸಲಿಕ್ಕಾಗ್ತದೆ. ಹಾಗೆ ಹನುಮಂತ ದುರಂತಕ್ಕೆ ಹೋಗಬಾರದು, ಈ ಗಲಾಟೆಯನ್ನು ನಿಲ್ಲಿಸಿ ಪರಿಶುದ್ಧ ಭಕ್ತಿಯಿಂದ ಜಾನಕಿಯ ಮೈದುನನ ಪಾದಗಳಿಗೆ ಎರಗಿ ಅವನನ್ನು ಅತ್ಯಂತ ಗೌರವದಿಂದ ಸುಗ್ರೀವನ ಬಳಿಗೆ ಕರ್ಕೊಂಡು ಹೋಗ್ತಾನೆ ಹನುಮಂತ. ವಾಲ್ಮೀಕಿಗಳು ಒಂದು ಕಡೆಯಲ್ಲಿ ಹೇಳ್ತಾರೆ, ತಾರೆ ಸುಗ್ರೀವನನ್ನು ಎಚ್ಚರಿಸ್ತಾಳೆ. ಎಂಥದ್ದು ಮದ್ಯಪಾಯಿಯಾಗಿ ಸ್ತ್ರೀಲೋಲುಪನಾಗಿ ಹೊರಳಾಡ್ತಾ ಇದ್ದಿ ನೀನು, ಅವಿವೇಕಿಯಾಗಿ ಎಚ್ಚರಿಸ್ತಾಳೆ ತಾರೆ. ಕರ್ತವ್ಯ ಪ್ರಜ್ಞೆ ಇಲ್ವ ನಿನಗೆ? ವಚನಬದ್ಧತೆಯನ್ನು ಮಾಡಿದ್ದಿ ರಾಮನಲ್ಲಿ, ಸೀತಾನ್ವೇಷಣೆಗೆ, ರಾವಣಾದಿಗಳ ವಧೆಗೆ ಸಹಕಾರ ಕೊಡ್ತೇನೆ ಅಂತ. ಅವಿವೇಕದಿಂದ ಇದ್ದಿ ನೀನು. ಅಧಿಕಾರದ ಮದವೋ ಅಥವಾ ವ್ಯಸನವೋ ನಿನಗೆ? ಶ್ರೀಮಂತಿಗೆ ಬಂದಿದೆ, ಅಧಿಕಾರ ಬಂದಿದೆ ಅಂತ ಹೀಗೆ ನಡ್ಕೊಳ್ಳಕೂಡದು. ತಾರೆ ಲಕ್ಷ್ಮಣನ ಪಾದಕ್ಕೆ ಬೀಳುವಂಥದ್ದು ಕಾಣ್ತಾನೆ, ಅದು ವಿವೇಕ. ಹಾಗಾದರೆ ಕಿಷ್ಕಿಂಧೆ ವಿವೇಕ ಯಾರು? ಕಿಷ್ಕಿಂಧೆ ವಿವೇಕ ವಾಲಿಯೂ ಅಲ್ಲ, ಸುಗ್ರೀವನೂ ಅಲ್ಲ. ಕಿಷ್ಕಿಂಧೆ ವಿವೇಕ ತಾರೆ, ಕಿಷ್ಕಿಂಧೆ ವಿವೇಕ ಹನುಮಂತ. ಇದು ವಿವೇಕ ಕಿಷ್ಕಿಂಧೆ. ರಾಜ್ಯದಲ್ಲಿ ಅಂತಹ ವಿವೇಕಿಗಳು ಎಚ್ಚರಿಸುವವರು. ಆ ಕಾರಣದಿಂದ ನಾವು ಹೇಳೋದು ಕರ್ಣೇಶ ಮಂತ್ರಿ. ಇದು ನಾರಿ ಧರ್ಮ, ಇದು ಮಾತೆಯರ ಧರ್ಮ ಇದು. ಹಾಗೆ ಸುಗ್ರೀವನಲ್ಲಿಗೆ ಹನುಮಂತ ಕರ್ಕೊಂಡು ಹೋಗ್ತಾನೆ. ಸುಗ್ರೀವನ ಪಟ್ಟಣ ಸುಂದರ ಭವನಗಳಿಂದ ಇತ್ತಂತೆ. ಅಮರಾವತಿಗೆ ಎರಡರಂತೆ ಇತ್ತು ಸುಗ್ರೀವನ ಪಟ್ಟಣ. ಕೇವಲ ಕಪಿ ಸಾಮ್ರಾಜ್ಯ ಅಂತ ನಾವು ಹಗುರ ಮಾಡಲಿಕ್ಕಿಲ್ಲ. ಹೊಳೆಯುವ ಒಡವೆಗಳನ್ನು ಧರಿಸಿ ಸುಂದರ ಸ್ತ್ರೀಯರಿಂದ ಅರಮನೆ ಕಲ್ಪವೃಕ್ಷದ ಉದ್ಯಾನದಂತೆ ಇತ್ತು. ಅಮರಾವತಿಗೆ ಸರಿಮಿಗಿಲಾಗಿತ್ತು. ತಾರಾದೇವಿಯು ಜರೆದು ಸುಗ್ರೀವನನ್ನು ಎಚ್ಚರಿಸಿದಳು. ನೋಡಿ ಕವಿಯ ಪ್ರಯೋಗ ನೋಡಿ. ಸುಗ್ರೀವನನ್ನು ಜರಿತಾಳೆ ಅವಳು. ನೀನು ಧರ್ಮಜ್ಞನೇ ಇಲ್ಲ, ಧಾರ್ಮಿಕ ಪ್ರಜ್ಞೆ ಇಲ್ಲ ನಿನಗೆ, ಹೇಳಿದ ಮಾತಿಲ್ಲ ನಿನಗೆ, ವಚನಬದ್ಧತೆ ಇಲ್ಲ ನಿನಗೆ. ಅವಳು ಹೀಯಾಳಿಸಿ ಹಂಗಿಸಿ ಮಾತಾಡ್ತಾಳೆ. ಆ ಕ್ಷಣ ಬೆದರಿದ ಸುಗ್ರೀವ ಭಯದಿಂದ ಎದ್ದನಂತೆ, ಭೀತನಾದವ. ವಿವೇಕ ಜಾಗೃತ ಆಯಿತು. ನಾವು ದುಶ್ಚಟಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡ್ರೆ, ಸ್ತ್ರೀಲಂಪಟತನ, ಜೂಜುಕೋರತನ, ಮದ್ಯಪಾನ, ಧೂಮಪಾನ, ಕಳವು, ಯಾವುದೇ ಇರ್ಬೋದು ದುಶ್ಚಟಗಳು, ಆ ದುಶ್ಚಟಗಳ ದಾಸರು ನಾವಾದರೂ ಅಂತಾದರೆ ನಮ್ಮತನವನ್ನು ನಾವು ಕಳ್ಕೊಳ್ತೇವೆ. ನಮ್ಮ ಅಧಿಕಾರದ ಗೌರವ ನಮಗೆ ಗೊತ್ತಿರುವುದಿಲ್ಲ, ನಮ್ಮ ವ್ಯಕ್ತಿತ್ವದ ಯೋಗ್ಯತೆ ನಮಗೆ ಗೊತ್ತಿರುವುದಿಲ್ಲ, ನಮಗೆ ಸಾಮಾಜಿಕ ಪ್ರಜ್ಞೆ ಇರುವುದಿಲ್ಲ, ಕರ್ತವ್ಯ ಪ್ರಜ್ಞೆ ಇರುವುದಿಲ್ಲ. ಅದಕ್ಕಾಗಿ ನಾವು ದುಶ್ಚಟಗಳ ದಾಸರಾಗಕೂಡದು, ನಮ್ಮನ್ನು ನಾವು ದುಶ್ಚಟಗಳಿಗೆ ಮಾರಿಕೊಳ್ಳಕೂಡದು, ಬಲಿ ಕೊಡಕೂಡದು ಎನ್ನುವುದು ನಮಗೆ ಸಂದೇಶ. ರಾಣಿಯರ ಮರೆಯಲ್ಲಿ ಬಂದ ರಾಣಿಯರ ಸಮೇತ ಲಕ್ಷ್ಮಣನ ಪಾದಗಳಿಗೆ ಅವ ಎರಗುತ್ತಾನೆ. ಹಾಗಾದರೆ ಸುಗ್ರೀವನ ಜೊತೆಗೆ ಒಂದು ರುಮೆ ಮತ್ತು ತಾರೆ ರಾಣಿಯರು ಇಬ್ಬರು ಇದ್ದರು. ಮತ್ತು ಅದಕ್ಕಿಂತ ಹೆಚ್ಚು ಆ ಕಾಲದಲ್ಲಿ ಕಪಿಗಳ ಸಾಮ್ರಾಜ್ಯದಲ್ಲಿಯೂ ರಾಣಿಯರು ಇದ್ದರು ಎನ್ನುವಂಥದ್ದು ನಮಗೆ ಈ ಇದರಿಂದ ಗೊತ್ತಾಗ್ತದೆ. ಹಾಗೆ ಬಂದಂತಹ ಸುಗ್ರೀವ ತಾರೆ, ರುಮೆ, ಹನುಮಂತ ಮತ್ತು ತನ್ನ ಮಂತ್ರಿವರ್ಗದವರನ್ನು ಕಂಡು ಲಕ್ಷ್ಮಣನ ಪಾದಕ್ಕೆ ಎರಗುತ್ತಾನೆ. ಕೇಳೋಣ. ಪರಮ ಪೂಜಾ ವಿಧಗಳಿಲ್ದಾಧರಿಸಿ ಲಕ್ಷ್ಮಣ ದೇವನನು ಸತ್ಕರಿಸಿ
ಕಂಪಿತ ಕಾಯ ನೆರಗಿದನಿತ್ತು ಕಾಣಿಕೆಯಾಗ ಕರುಣಲತೆ ಕುಡಿದೋರೆ ಮೆಲ್ಲನೆ ಕರಸರೋಜದಿನ ಕಪೀಂದ್ರನ ಶಿರವನೆಗಾಗಿ ಬಳಿಕ ಕುಳ್ಳಿರಿಸಿದನು ವಿನಯದಲ್ಲಿ ಪರಮ ಪೂಜಾ ವಿಧಗಳಿಂದ ಸುಗ್ರೀವನು ಇಡೀ ವಾನರ ಪ್ರಮುಖರ ಜೊತೆಗೆ ರಾಣಿಯರ ಜೊತೆಗೆ ಅತ್ಯಂತ ಗೌರವದಿಂದ ಒಂದು ರಾಜಧರ್ಮದಿಂದ ಮತ್ತೊಬ್ಬ ಚಕ್ರವರ್ತಿಯನ್ನು ಹೇಗೆ ಸ್ವಾಗತಿಸಬೇಕು. ರಾಮಾನುಜನಾದಂತಹ ಲಕ್ಷ್ಮಣ ಅಂದರೆ ರಾಮನಂದು ಪ್ರತ್ಯೇಕಿಸಿದ ಲಕ್ಷ್ಮಣ ಅಲ್ಲ, ರಾಮನ ಗೌರವ ರಾಮನ ಭಾವ ಇದು ಉಳ್ಳಂತಹ ಲಕ್ಷ್ಮಣ. ಅವನನ್ನು ಸತ್ಕರಿಸಿ ಕಾಣಿಕೆ ಕೊಟ್ಟನಂತೆ ನಡುಗುತ್ತಾ ಪಾದಕ್ಕೆ ಬಿದ್ದನಂತೆ. ಭೀತನಾಗಿ ಬಿದ್ದ. ತಾನು ಅಪರಾಧಿ ಅಂತ ಗೊತ್ತಾಯಿತು, ತಪ್ಪಿದ್ದೇನೆ ಅಂತ ಗೊತ್ತಾಯಿತು, ಅಪರಾಧಿ ಪ್ರಜ್ಞೆ ಗೊತ್ತಾಯಿತು. ಅಪರಾಧ ಮಾಡಿದವನಿಗೆ, ಪ್ರಮಾದ ಮಾಡಿದವನಿಗೆ ಆ ಪ್ರಜ್ಞೆ ಗೊತ್ತಾಗಬೇಕಾದ್ದು ಮುಖ್ಯ. ಅದಕ್ಕಿಂತ ಕ್ಷಮೆ ಬೇರೆ ಇಲ್ಲ. ತಾನು ಮಾಡಿದ ಪ್ರಮಾದವನ್ನು ಅಪರಾಧವನ್ನು ಹೋಗುವಂಥದ್ದಲ್ಲ, ಮಾಡಿದ ಪ್ರಮಾದಕ್ಕಾಗಿ ಅವನಿಗೆ ಮನಸ್ಸಿನಲ್ಲಿ ಪ್ರಾಯಶ್ಚಿತ್ತ ಯಾವುದು, ನೊಂದುಕೊಳ್ಳುವಂತಹದ್ದು, ತಪ್ಪು ಮಾಡಿದ್ದೇನೆ ಎಂಬ ಭಾವ ಜಾಗೃತ ಆಗುವಂಥದ್ದು. ಅದಕ್ಕಿಂತ ಕ್ಷಮೆ ಬೇರಿಲ್ಲ. ಈ ಅಪರಾಧಿ ಪ್ರಜ್ಞೆಯನ್ನು ಮುಂದಿಟ್ಟುಕೊಂಡು ಹೆದರಿ ಭೀತನಾಗಿ ನಡುಗುತ್ತಾ ಬಂದು ಲಕ್ಷ್ಮಣನನ್ನು ಉಪಚಾರ ಮಾಡ್ತಾನೆ. ಮಹಾತ್ಮನಿಗೆ ಸಿಟ್ಟು ಬರುವುದು ಎಷ್ಟು ಬೇಗವೋ ಸಿಟ್ಟು ಇಳಿಯುವುದು ಅದಕ್ಕಿಂತ ಬೇಗ. ಲಕ್ಷ್ಮಣ ಶೀಘ್ರ ಕೋಪಿ, ಆದರೆ ದೀರ್ಘದ್ವೇಷಿ ಅಲ್ಲ. ನಾವು ಹೇಳ್ತೇವಲ್ಲ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ವಜ್ರದಂತೆ ಕಾಠಿಣ್ಯವೂ ಹೌದು, ಮತ್ತು ಹೂವಿನಂತೆ ಮೃದುವಾಗಿರುವುದು ಹೌದು ಮನಸ್ಸು. ನಿರ್ಣಯ ತೆಕ್ಕೊಳ್ಳುವಲ್ಲಿ, ತಪ್ಪಿತಸ್ಥರನ್ನು ಶಿಕ್ಷೆ ಕೊಡುವಲ್ಲಿ ವಜ್ರದ ಕಾಠಿಣ್ಯ ಬೇಕು. ಆದರೆ ಕ್ಷಮೆಯನ್ನು ಬೇಡಿದಾಗ, ಅಪರಾಧವನ್ನು ಒಪ್ಪಿಕೊಂಡಾಗ ಕ್ಷಮಿಸುವಲ್ಲಿ ಹೂವಿನಂತಹ ಮನಸ್ಸು ಬೇಕಾದ್ದು ಮುಖ್ಯ. ಇದು ರಾಜಧರ್ಮ. ರಾಜಧರ್ಮವನ್ನು ಲಕ್ಷ್ಮಣನು ಬಿಡಲಿಲ್ಲ. ಆದಷ್ಟು ಬೇಗ ಕರುಣೆ ಹುಟ್ಟಿದಂತೆ ಲಕ್ಷ್ಮಣನ ಮುಖ ನೋಡುವಾಗ ಸುಗ್ರೀವನಿಗೆ ಗೊತ್ತಾಯಿತು, ಬುದ್ಧಿವಂತ ಸುಗ್ರೀವ, ಮಹಾಬುದ್ಧಿವಂತ. ವಾಲಿಯ ದ್ವೇಷದಿಂದ ಅವ 1000 ವರ್ಷ ಊರೂರು ತಿರುಗಿ ಬದುಕಿದ್ದಾನೆ ಅಂದರೆ ಅರ್ಥ ಏನು? ಸುಗ್ರೀವನಷ್ಟು ಬುದ್ಧಿವಂತ ಕಪಿಗಳೇ ಇಲ್ಲ. ಮಹಾಬುದ್ಧಿವಂತನಿಗೆ ಸುಗ್ರೀವನೇ ಉದಾಹರಣೆ. ಅವ ಸುಗ್ರೀವನಾಗೆ ಅಂತ ಹೇಳಿದರೆ ಸಾಕು. ಆ ಕಾರಣದಿಂದ ತಲೆಯನ್ನು ಕೈಯಿಂದ ಎತ್ತಿ ವಿನಯದಿಂದ ಕುಳ್ಳಿರಿಸಿದಂತೆ ಸುಗ್ರೀವನನ್ನು, ಬಾಗಿದ ಸುಗ್ರೀವನನ್ನು ಎತ್ತಿ ಕೂತು ಹೇಳ್ತಾನೆ. ಅಂದರೆ ಮತ್ತೊಬ್ಬ ಕಪಿರಾಜನೇ ಇರಲಿ, ಇನ್ನೊಬ್ಬ ರಾಜನ ಗೌರವವನ್ನು ಉಳಿಸುವುದು, ಗೌರವದಿಂದ ಕಾಣುವುದು ರಾಜಧರ್ಮ. ಇನ್ನೊಬ್ಬನ ಗೌರವಕ್ಕೆ ಚ್ಯುತಿಯನ್ನು ತರುವುದಲ್ಲ. ಮತ್ತೊಬ್ಬರಲ್ಲಿರುವಂತಹ ಯೋಗ್ಯತೆಯನ್ನು, ಗೌರವವನ್ನು, ಸಣ್ಣದೇ ಇರಬಹುದು, ಅದನ್ನು ಕಾಣುವ ಗುಣ ಸೂರ್ಯವಂಶೀಯರಲ್ಲಿತ್ತು, ರಾಮಾನುಜನಲ್ಲಿ ಇತ್ತದು. ವಿನಯದಿಂದ ಕೋಪ ಇಳಿದನನ್ನು ಕಂಡನಂತೆ ಸುಗ್ರೀವ ಕೈ ಮುಗಿದು ಕೇಳಿದಂತೆ, ರಾಜಾರಾಮನ ಸಂಪದ್ಯುಕ್ತವಾದಂತಹ ಪಾದಕಮಲಗಳು ಕ್ಷೇಮವೇ ಅಂತ ಸುಗ್ರೀವ ಕೇಳುತ್ತಾನೆ. ನನ್ನ ಮೇಲೆ ದಯೆ ತೋರಿದ ಕಾರಣ ಏನು? ಏನು ದಯೆ ತೋರಿದ್ರಿ? ಈ ಕಡೆಗೆ ಯಾಕೆ ಬಂದ್ರಿ ನೀವು ಅಂತ ಸುಗ್ರೀವ ವಿನೀತನಾಗಿ, ಸಜ್ಜನನಾಗಿ, ಪ್ರಾಮಾಣಿಕವಾಗಿ ಕೇಳ್ತಾನೆ. ಕೇಳೋಣ. ನುಡಿದ ದಿನಕವ ಬಾರನೆಲ್ದವ ಗಡಿಸರೆಲೆ ಚಿತ್ತದಲ್ಲಿ ನಲಿ ತಡೆದುದ ಪರಾಧಾಂಶವದ ಬಿಲ್ಲೈಸಲೇ ತಡೆದೇವತಿ ದೃಢವಾಗಿ ನಿಮ್ಮಡಿಯಡಿಗಳನ್ನು ನಾವಂಜಲೇಕಿಲ್ ನೊಡೆಯತನವನು ಮೆರೆದು ತನ್ನನು ಸಲಗಬೇಕಿಲ್ದ ತನ್ನನು ಸಲಗಬೇಕಿಲ್ದ ನುಡಿದ ಮಾತು ಕೊಟ್ಟ ದಿವಸಕ್ಕೆ ಇವನು ಬರಲಿಲ್ಲ ಅಂತ ಹೇಳ್ತಾನೆ ಲಕ್ಷ್ಮಣ. ಸೇರಿದಂತಹ ಕಪಿ ಬಳಗ ಏನುಂಟು, ಕಿಷ್ಕಿಂಧೆಯ ಮಂತ್ರಿವರ್ಗದವರ ಹಿರಿಯರ, ಜಾಂಬವಾದಿಗಳೆಲ್ಲ ಇರಬಹುದು, ಸುಷೇಣನೋ ತಾರನೋ ಇತ್ಯಾದಿ ಅಂಗದಾದಿಗಳೆಲ್ಲ ಯಾರಿದ್ದಾರೆ, ಹನುಮಂತ ಯಾರಿದ್ದಾರೆ, ಅವರ ಮಾತು ಕೊಟ್ಟ ದಿವಸಕ್ಕೆ ಇವ ಬರಲಿಲ್ಲ. ಮನಸ್ಸಿನಲ್ಲಿ
ನನ್ನನ್ನು ನಿಂದಿಸುವಿರಲ್ಲವೇ? ನಾನು ತಡ ಮಾಡಿ ತಪ್ಪು ಮಾಡಿದೆ. ಸುಗ್ರೀವ ತನ್ನ ತಪ್ಪನ್ನು ಹೇಳಿಕೊಳ್ತಾನೆ. ಮಾತು ಕೊಟ್ಟ ದಿವಸ ಇವ ಬರಲಿಲ್ಲ ಅಂತ ಹಾಗೆ ಹೋಯಿತು, ತಪ್ಪಾಯಿತು ನನ್ನದ್ದು. ನಿಮ್ಮ ಪಾದಗಳನ್ನು ದೃಢವಾಗಿ ನಂಬಿದ್ದೇವೆ, ಇನ್ನು ನಮಗೆ ಭಯಬೇಕೆ? ನಿಮ್ಮ ಪ್ರಭುತ್ವವನ್ನು ಮೆರೆದು ನನ್ನನ್ನು ಕಾಪಾಡಬೇಕು. ಇದು ಅವನ ವಿನೀತವಾದಂತಹ ಮಾತು. ನನ್ನ ತಪ್ಪಾಗಿದೆ, ತಪ್ಪಾಗಲಿಲ್ಲ ಅಂತ ಸಮರ್ಥಿಸುವುದಕ್ಕೆ ಸುಗ್ರೀವ ಹೋಗಲಿಲ್ಲ. ಯಾವಾಗ ತಾರೆ ವಿವೇಕದಿಂದ ಎಚ್ಚರಿಸಿದ್ಲು, ಯಾವಾಗ ಹನುಮಂತ ಸಜ್ಜನನಾಗಿ ಕಪಿಕುಲವನ್ನು ಸುಗ್ರೀವನನ್ನು ಉಳಿಸುವುದಕ್ಕೆ ಬೇಕಾಗಿ ವಿನೀತನಾಗಿ ಲಕ್ಷ್ಮಣನನ್ನು ಬರಮಾಡಿಕೊಳ್ತಾನೆ. ಕಿಷ್ಕಿಂಧೆಯ ವಿವೇಕಮತಿಗಳು ಎರಡು, ಒಂದು ಹನುಮಂತ, ಒಂದು ತಾರೆ. ಈ ವಿವೇಕಮತಿಗಳು ಲಕ್ಷ್ಮಣನ ಕೋಪವನ್ನು ತಗ್ಗಿಸುವಂತೆ ಮಾಡಿತು, ಸುಗ್ರೀವನ ಪ್ರಜ್ಞೆಯನ್ನು ಜಾಗೃತ ಮಾಡಿತು ಆ ವಿವೇಕ. ಲಕ್ಷ್ಮಣ ದೇವರೇ ಆಲಿಸಬೇಕು, ರವಿವಂಶದ ಅರಸನ ಪಾದ ಸೇವೆಗಾಗಿ ಸಮುದ್ರದವರೆಗೆ ವಿಸ್ತರಿಸಿರುವ ಭೂಮಿಯ ಮೇಲೆ ಹರಿವರ್ಷ, ಕಿಂಪುರುಷ ವರ್ಷ, ಭಾರತ ವರ್ಷ ಮೊದಲಾದ ನಾನಾ ಪ್ರದೇಶಗಳ ಬೆಟ್ಟಗಾಡುಗಳಲ್ಲಿ ವಾಸಿಸುವಂತಹ ಕಪಿಗಳಿದ್ದಾರೆ. ಸುಗ್ರೀವ ಹೇಳಿದ, ತಡ ಆಯಿತು ನನ್ನಿಂದ, ಹೇಳಿದ ಸಮಯಕ್ಕೆ ಬರಲಿಲ್ಲ, ಕ್ಷಮಿಸಬೇಕು ನನ್ನನ್ನು, ನಾನು ತಪ್ಪು ಮಾಡಿದ್ದೇನೆ, ಅದರಲ್ಲಿ ಏನು ದಾಕ್ಷಿಣ್ಯ ಇಲ್ಲ. ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಲಿಕ್ಕೆ ದಾಕ್ಷಿಣ್ಯ ಮಾಡಬಾರದು. ತಪ್ಪನ್ನು ಒಪ್ಪಿಕೊಳ್ಳುವುದೇ ನಿಜವಾದಂತಹ ತಿದ್ದುವಿಕೆ. ಅದು ಸುಳ್ಳು ಹೇಳಿದ ಮೇಲೆ ನಾನು ಸುಳ್ಳು ಹೇಳಿದ್ದೇನೆ ಅಂತ ಹೇಳುವುದೇ ಸತ್ಯ. ಸುಳ್ಳನ್ನು ಪುನಃ ಸುಳ್ಳು ಹೇಳ್ತಾ ಸಮರ್ಥಿಸುವುದಲ್ಲ. ಮತ್ತು ಸುಳ್ಳು ಬೆಳೆಯುವಂತಹದ್ದು. ಸುಳ್ಳು ಹೇಳಿದ್ದೇನೆ ಅಂತ ಒಪ್ಪುವುದೇ ಸತ್ಯದ ಅನಾವರಣ. ಅದು ಸುಳ್ಳು ಹೇಳಿದ್ದೇನೆ ಅಂತಲೂ ಸತ್ಯವಾಗಿ ಹೇಳಿ, ಸುಳ್ಳು ಹೇಳಲಿಲ್ಲ ಅಂತಲೇ ಪುನಃ ಸುಳ್ಳು ಹೇಳ್ತಾ ಹೋಗೋದಲ್ಲ. ಇದನ್ನು ಸುಗ್ರೀವ ಮಾಡ್ತಾನೆ. ಹರಿವರ್ಷ, ಕಿಂಪುರುಷ ವರ್ಷ, ಭಾರತ ವರ್ಷ. ಹಾಗಾದ ಕಾರಣ ಪಾತಾಳದಲ್ಲಿ, ಭೂತಳದಲ್ಲಿ ಮತ್ತು ಭುವರಲೋಕ, ಮೇಲಿನ ಸ್ವರ್ಗಲೋಕ, ಎಲ್ಲ ಲೋಕಗಳಲ್ಲಿಯೂ ನಾನಾ ಪ್ರದೇಶಗಳಲ್ಲಿ ವಾಸಿಸುವ ಯುದ್ಧವೀರರಾದಂತಹ ಸಮಸ್ತ ಕಪಿ ಸೈನ್ಯವನ್ನು ಜಮಾಯಿಸಿದ್ದೇನೆ ಹೇಳ್ತಾನೆ ಸುಗ್ರೀವ. ನಾನು ತಯಾರು ಮಾಡಿದ್ದೇನೆ. ಲಕ್ಷ್ಮಣ ದೇವರೇ ಸುಮ್ಮನೆ ಕೂತ್ಕೊಳ್ಳಿಲ್ಲ. 77 ಕೋಟಿಯ 18 ಪದ್ಮವ, ಇದು ಎಲ್ಲ ಕಿಷ್ಕಿಂಧೆಯಲ್ಲಿ ಯಾವಾಗಲೂ ಇಲ್ಲ. ಇದ್ರೆ ಅವರು ನಿಲ್ಲುವುದೆಲ್ಲಿ? ವಸತಿಯಲ್ಲಿ. ಇಡೀ ಭೂಖಂಡದಲ್ಲಿ ಅವರು ವ್ಯಾಪಿಸಿಕೊಂಡಿದ್ದಾರೆ. ಶಿವ, ಸೂರ್ಯ, ವರುಣ, ಯಮ, ಅಗ್ನಿ, ಇಂದ್ರ, ಕುಬೇರುಗಳಿಗೆ ಸರಿಸಮಾನರಾದಂತಹ ಸಮುದ್ರದಾಚೆಯ ಮತ್ತು ಈಚೆಯ ಕಪಿನಾಯಕರು ರಾಮನ ಪಾದಗಳ ಸೇವೆಗೆಂದು ಕಲೆ ಹಾಕಿದ್ದೇನೆ. ಅಲ್ಲಿ ಇಲ್ಲೆಲ್ಲ ಸಮಗ್ರ ಲೋಕ ವಿಶ್ರಾಂತವಾಗಿ ಕಪಿಗಳ ಸಂಖ್ಯೆ ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಾವೆ. ಒಬ್ಬೊಬ್ಬ ಕಪಿ ಮುಖ್ಯನ ಜೊತೆಗೆ ಅವನ ನೇತೃತ್ವದಲ್ಲಿ ಅರ್ಬುದ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಕಪಿಗಳಿದ್ದಾರೆ. ಹಾಗೆ ಅವರೆಲ್ಲ ಶಿವ, ಸೂರ್ಯ, ವರುಣ, ಕುಬೇರಾದಿಗಳ ಶಕ್ತಿಗೆ ಸಮತುಲ್ಯರಾಗಿದ್ದಂತಹ ವಿಕ್ರಮಿಗಳು. ಅವರಿಗೆ ಸೋಲೇ ಇಲ್ಲ, ಅಜೇಯರು ಅಂಥವರಿದ್ದಾರೆ. ರಾಮಸೇವೆಗೆ ನಾನು ಕೂಡಿ ಹಾಕಿದ್ದೇನೆ. ಮಾತನ್ನು ಕೊಟ್ಟ ದಿವಸಕ್ಕೆ ಬರದೇ ಇರುವುದು ಹೇಡಿಗೆತನವೇ ಸರಿ. ಆದರೆ ಬಾರದೇ ಇದ್ದದ್ದು ತಪ್ಪೇ. ನಾನು ಶರತ್ಕಾಲ ಮುಗಿಯುವಾಗ ಬರಬೇಕಿತ್ತು ಲಕ್ಷ್ಮಣ ದೇವರೇ, ಬಾರದೇ ಇದ್ದದ್ದನ್ನು ಸಮರ್ಥಿಸುವುದಿಲ್ಲ. ಆದರೆ ನಮ್ಮ ಸೈನ್ಯವನ್ನು ಒಟ್ಟುಗೂಡಿಗೊಳಿಸುವಂತಹ ಕೆಲಸ ಏನುಂಟು, ಇದರಲ್ಲಿ 12 ದಿವಸ ಕಳೆದೋಯ್ತು. ಕಳೆದ 12 ದಿವಸದಿಂದ ನಾನು ಕಪಿಗಳನ್ನು ಒಟ್ಟು ಸೇರಿಸುವ ಕೆಲಸದಲ್ಲಿ ನಿರತನಾಗಿದ್ದೇನೆ. ನಾನು ಬರಬೇಕಾಗಿದ್ದ ಸತ್ಯ, ಬಾರದಿದ್ದದ್ದು ತಪ್ಪು. ಆದರೆ ರಾಮ ಸೇವೆಯಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡು ಆಗಿದೆ, ಈಗಾಗಲೇ ಅದು ಮಾಡಿದ್ದೇನೆ ಅಂತ ಹೇಳ್ತಾನೆ. ಮಾತನಾಡಲು ನಾಲಗೆ ಇಲ್ಲ. ಯಾಕೆ? ನಾನು ತಪ್ಪು ಮಾಡಿದ್ದೇನೆ. ನನ್ನ ದಾಸತನವನ್ನು, ತಪ್ಪನ್ನು ಮನ್ನಿಸಬೇಕು. ಮತ್ತೆ ಮತ್ತೆ ಲಕ್ಷ್ಮಣನ ಪಾದಕ್ಕೆ ಹೇಳ್ತಾನೆ ಅವ, ತಪ್ಪನ್ನು ನನ್ನನ್ನು ಮನ್ನಿಸಬೇಕು ನೀನು. ನಾನು ದಾಸ, ರಾಮದಾಸ, ನಾನು ಅನ್ಯನೇನೂ ಅಲ್ಲ. ಲಕ್ಷ್ಮಣನು ಸುಗ್ರೀವನ ತಲೆಯನ್ನು ಮೇಲಕ್ಕೆತ್ತಿದ. ನೆಗಹಿದನು ಕಪಿವರನ ಶಿರವನು ಮುಗುಳು ನಗೆಯಲ್ಲಿ. ಕವಿ ಹೇಳ್ತಾನೆ, ಕೋಪ ಇಳಿಯಿತು. ರಾಮ ಮುಗುಳು ನಗೆಯಲ್ಲೇ ಇರುವುದು, ಸ್ಮಿತಪೂರ್ವಾಭಿಭಾಷಿ ಮಾತು. ಆಮೇಲೆ ಮೊದಲು ಮಂದಸ್ಮಿತ. ಇದು ಸದಾಕಾಲ. ರಾಮನ ಮುಖದಲ್ಲಿ ಸಿಟ್ಟಿಲ್ಲ, ಲಕ್ಷ್ಮಣನ ಸಿಟ್ಟು ಇಳಿಯಿತಂತೆ. ಮುಗುಳು ನಗೆಯಲ್ಲಿ ಕಂಗೊಳಿಸ್ತಾನೆ. ಬಾಗಿದ ಸುಗ್ರೀವನನ್ನು ನೆಗಹಿದನು ಮೇಲೆ. ಹಾಗೆ ತನಗೆ ನಮಸ್ಕರಿಸಿದ ಅಂಗದ, ತಾರೆ, ರುಮೇರ ಹಣೆಗಳನ್ನು ಮುಗುಳು ನಗೆಯಲ್ಲಿ, ಕರುಣೆಯಲ್ಲಿ ಗಲ್ಲಕ್ಕೆ ಕೈ ಹಿಡಿದು ಮೇಲೆ ಎತ್ತಿದನಂತೆ. ರುಮೆ, ತಾರೆಯರು ಸುಗ್ರೀವನನ್ನು ಓಲೈಸಿಕೊಂಡಿದ್ದಾರೆ. ತಾರೆ ಸಹ ಅಂಗದ ಯುವರಾಜ, ಅವನು ಬಂದಿದ್ದಾನೆ.
ಹಾಗೆ ಬಳಿಕ ಸಂತೋಷದಿಂದ ಲಕ್ಷ್ಮಣ ದೊಡ್ಡ ಸೈನ್ಯದೊಡನೆ ತೊರವೆಯ ನರಹರಿಯ ಅಧಿಪತಿಯಾದಂತಹ ಶ್ರೀರಾಮಚಂದ್ರ ಅವತಾರಿ ಯಾರಿದ್ದಾನೆ ಅವನ ಸನ್ನಿಧಾನಕ್ಕೆ ಸುಗ್ರೀವನ ನೇತೃತ್ವದಲ್ಲಿ ಲಕ್ಷ್ಮಣನ ಮುಂದಾಳುತನದಲ್ಲಿ ರುಮೆಯೋ ತಾರೆಯೋ ಯುವರಾಜನಾದಂಥ ಅಂಗದನೋ ಹನುಮಂತನೋ ಇನ್ನು ಯಾರ್ಯಾರಿದ್ದಾರೆ ಕಪಿಗಳು ಇವರ ಎಲ್ಲ ಒಟ್ಟು ಅಲ್ಲಿ ಇದ್ದಂತಹ ಸಹಸ್ರ ಸಂಖ್ಯೆಯ ಕಪಿಗಳು ಜೊತೆಯಾಗಿ ಪ್ರಸ್ರವಣ ಪರ್ವತಕ್ಕೆ ರಾಮ ಸನ್ನಿಧಾನಕ್ಕೆ ಸರ್ತಾರೆ. ಮುಂದೆ ಹೋಗ್ತಾರೆ. 7ನೇ ಸಂಧಿಯನ್ನು ಪ್ರವೇಶ ಮಾಡೋಣ. ತ್ರಾಗಿ ನರನಾಟಕ ವಿನೋದ ತ್ರಾಗಿ ಭೂಭಾರಾಪಹರಣ ತ್ರಾಗಿ ಸರ್ವೇಶ್ವರ ಸನಾತನ ಸಕಲ ಗುಣ ನಿಳಯ ತ್ರಾಗಿ ಸತ್ವರಜಸ್ತಮೋ ಗುಣ ದೇಹ ವಿವಿಧ ವಿಚಿತ್ರ ಲೀಲಾ ಗೇಹ ನಿರೂಪಮ ಮಹಿಮಾ ಮಾಯಾ ನರನಮೋ ಇಂದ ತ್ರಾಗಿ ಆರಂಭದಲ್ಲೇ ಕವಿ ಪ್ರಯೋಗ ಮಾಡ್ತಾನೆ. ಚಕ್ರವರ್ತಿ ರಾಜರುಗಳಲ್ಲಿ ರಾಮ ದಯಾಸಾಗರನಲ್ವೇ, ದಯಾಳುವಲ್ವೇ? ಇದು ಕವಿ ಪ್ರಯೋಗ ಮಾಡುವಂತಹದ್ದು. ರಾಜಸೂನು ದಯಾಳು ಅಲ್ಲ ರಾಯರಲ್ಲಿ. ರಾಮನೇನು ದಯೆ, ಏನು ರಾಮನ ಸಜ್ಜನಿಕೆ, ರಾಮನ ತಾಳ್ಮೆ ಏನು, ಸಜ್ಜನಿಕೆ ಏನು ಕವಿ ಹೇಳುತ್ತಾರೆ. ದೂರದಿಂದಲೇ ಸುಗ್ರೀವ ಬರುವುದನ್ನು ಕಂಡಂತಹ ರಾಮನ ಮುಖದಲ್ಲಿ ಸಿಟ್ಟೆ ಹಿಡಿದೋಯ್ತಂತೆ. ಸ್ವಲ್ಪ ಸಿಟ್ಟಿತ್ತು ಒಳ ಮನಸ್ಸಿನಲ್ಲಿ, ಅಂತರಾಳದಲ್ಲಿದ್ದ ಸಿಟ್ಟು, ಅವನ ಆ ಸಿಟ್ಟು ಅದು ಹರಿದು ಹೋಯಿತಂತೆ ರಾಮನಲ್ಲಿ. ಮತ್ತೆ ಸ್ಮೇರ ಮುಖನಾಗಿ ಮಂದಹಾಸದಿಂದ ಸ್ಮಿತ ಮುಖನಾಗಿ ರಾಮನಿದ್ದ ಅಂತ ಕವಿ ಹೇಳುತ್ತಾನೆ. ಸುಗ್ರೀವನಿಗಂತೂ ನಡುಕಾಗಿ ಹೋಗಿದೆ ಅಪರಾಧಿ ಪ್ರಜ್ಞೆಯಿಂದ ಮತ್ತೆ ಭೀತಿಯಿಂದ. ಹೇಗೂ ಲಕ್ಷ್ಮಣನನ್ನು ಸಮಾಧಾನ ಪಡಿಸಿದೆ, ಸುಗ್ರೀವನಿಗೆ ಹೆದರಿಕೆ, ರಾಮನನ್ನು ಸಮಾಧಾನ ಪಡಿಸುವುದು ಹೇಗೆ? ಪಕ್ಕನೆ ಸಿಟ್ಟು ಬರುವವರನ್ನು ಸುಲಭದಲ್ಲಿ ಸಮಾಧಾನ ಪಡಿಸಬಹುದು, ಆದರೆ ನಿಧಾನವಾಗಿ ಸಿಟ್ಟು ಬರುವವರು ತುಂಬ ಸಜ್ಜನರಿಗೆ, ತಾಳ್ಮೆ ವ್ಯಕ್ತಿಗಳಿಗೆ, ಋಷಿ ಸದೃಶರಿಗೆ, ಗುರು ಸದೃಶರಿಗೆ, ಇವರಿಗೆ ಸಿಟ್ಟು ಬಂದರೆ, ಸಜ್ಜನರಿಗೆ ಸಿಟ್ಟು ಬಂದರೆ ಆ ಸಿಟ್ಟನ್ನು ಇಳಿಸುವುದು ತುಂಬ ಕಷ್ಟ. ಅವರಿಗೆ ಸಿಟ್ಟು ಬಂದಿದೆ ಅಂತ ಗೊತ್ತಾಗುವುದೂ ಇಲ್ಲ, ಅವರು ಸಿಟ್ಟು ಅವ್ಯಕ್ತಿಗೊಳಿಸುವುದೂ ಇಲ್ಲ. ಇದಕ್ಕಿಂತ ದೊಡ್ಡ ಕಷ್ಟ ಇಲ್ಲ. ಅವರ ಸಿಟ್ಟನ್ನು ತಿಳಿ ಮಾಡುವುದು. ಸುಗ್ರೀವನಿಗೆ ಹೆದರಿಕೆ ಆಯ್ತಂತೆ. ನರನಾಟಕ ವಿನೋದ ರಕ್ಷಿಸು, ಭೂಭಾರಣ ನಿವಾರಣ, ರಾಮಚಂದ್ರಮ ಕಾಪಾಡು, ಸರ್ವೇಶ್ವರ ಶಾಶ್ವತ ಸಕಲ ಗುಣ ನಿಲಯ ಪಾಲಿಸು, ಸತ್ ರಜ ತಮೋ ಗುಣ ಭರಿತ ಶರೀರ ಸಲಹು, ಆಶ್ಚರ್ಯಕರ ವಿನೋದಗಳ ನಿವಾಸ, ಮಹಾಮಹಿಮ ಮಾಯಾಮಾನವ, ನಿನಗೆ ನಮಸ್ಕಾರ. ಭಗವಂತನ ಸ್ತುತಿ ಮಾಡ್ತಾ ರಾಮನಲ್ಲಿ ಕೇವಲ ಚಕ್ರವರ್ತಿಯ ಪ್ರತಿನಿಧಿ, ಒಬ್ಬ ತಾಯಿ ಹೆತ್ತ ಮಗ ಅಂತ ಕಾಣಲಿಲ್ಲ. ಅತಿ ಮಾನುಷ ಶಕ್ತಿಯ ಮಾನುಷ ಸ್ವರೂಪಿ ರಾಮ, ವಿಶ್ವಂಬರ ಸ್ವರೂಪಿ ರಾಮ, ಮಾಯಾಮನುಜ ರಾಮ, ಮಹಾಮಾಯಾ ಮನುಜ ರಾಮ. ಹೀಗೆ ಸ್ತುತಿವಾಕ್ಯಗಳಿಂದ ದೇವರೊಡೆಯ, ಶತ್ರು ವನ ದಾವಾನಲ, ಅಸುರ ಸಮೂಹವೆಂಬ ಪರ್ವತಕ್ಕೆ ವಜ್ರಾಯುಧ, ಶರಣು ಬಂದವರ ಕಾಮಧೇನು, ಭಕ್ತರ ಅಧೀನ, ಭಕ್ತರ ಆಧಾರ, ಸೀತೆಯ ಕಣ್ಣುಗಳೆಂಬ ನೈದಿಲೆಯನ್ನು ಅರಳಿಸುವ ಚಂದ್ರ ರಾಮಚಂದ್ರ. ಹಾಗಾದ ಕಾರಣ ಸೀತಾನ್ವೇಷಣೆಯ ಸಂಗತಿಯನ್ನು ಮುಂದಿಟ್ಟುಕೊಂಡು ಅಸುರಾಂತಕನಾದ ಕಾರಣ ಅಸುರ ನಿವಾಳಿಯನ್ನು ವಧಿಸುವ ಮುಂದಿನ ಸಂದರ್ಭಗಳನ್ನು ಯೋಚಿಸಿಕೊಂಡು ಹಾಗೆ ಹೇಳ್ತಾನೆ ಅವ. ಭಕ್ತರ ಆಧಾರ, ಭಕ್ತರ ಕಾಮಧೇನು, ಹಾಗೆ ಅಂತ ಅಸುರ ಸಮೂಹ ಎಂಬ ಪರ್ವತಕ್ಕೆ ವಜ್ರ ಸದೃಶನಾದವನು. ಹೀಗೆ ರಾಮನನ್ನು ಕೊಂಡಾಡುತ್ತಾ ಬಂದು ಬಿಟ್ಟಂತೆ ಕರುಣರಸ ಉಕ್ಕಿ ಬಂತು. ಕಮಲಲಯನ ಶ್ರೀರಾಮನು ಕಪಿಗಳನ್ನು ಅತಿಶಯ ಆನಂದದಿಂದ ಬರಸೆಳೆದು ಬಿಗಿದಪ್ಪಿದ. ಇಷ್ಟು ಸ್ತುತಿ ಮಾಡಿದ ಮೇಲೆ, ಶರಣು ಬಂದ ಮೇಲೆ, ಶರಣಾಗತ ವತ್ಸಲನಾಗಿ, ಭಕ್ತವತ್ಸಲನಾಗಿ ರಾಮ ಕಾಣಬೇಕಾದ್ದು ರಾಮಧರ್ಮ ಅಲ್ವೇ? ಚಕ್ರವರ್ತಿಯ ಪ್ರತಿನಿಧಿಯಾಗಿಯೂ ಹೌದು, ಮನೆತನದ ಔನ್ನತ್ಯದಿಂದಲೂ ಹೌದು, ವ್ಯಕ್ತಿತ್ವದ ಯೋಗ್ಯತೆಯಿಂದಲೂ ಹೌದು, ಸ್ವಭಾವದಿಂದಲೂ ಹೌದು, ಶರಣಾಗತ ವತ್ಸಲ ರಾಮ. ಇದನ್ನು ಬಿಗಿದಪ್ಪಿದ. ಕೈ ಹಿಡಿದುಕೊಂಡು ಬಂದು ತನ್ನ ಸಿಂಹಾಸನದ ಬಳಿಯಲ್ಲಿ ಸುಗ್ರೀವನಿಗೆ ಸಮಾನವಾದಂಥ ಆಸನವನ್ನು ಕೊಡ್ತಾನೆ ರಾಮ. ತನ್ನ ಬಳಿಯಲ್ಲಿ ಸುಗ್ರೀವನನ್ನು ಅಷ್ಟೇ ತನ್ನ ಯೋಗ್ಯತೆಯಂತೆ ಕಂಡುಕೊಳ್ತಾನೆ. ರಾಜಕಾರ್ಯದ ಮಾತನ್ನು ನಯವಾಗಿ ರಾಮ ಆಡ್ತಾನೆ. ಕೇಳೋಣ.
ಕೇಳಿದೈ ಸುಗ್ರೀವ ಕೇಳಿದೈ ಸುಗ್ರೀವ ಹಗೆವಣ ಮೇಲಣದಿಕ ಕ್ರೋಧ ದಿನ ದಿನ ಕೇಳಿದಿಟಬಹುದೆಂಬ ನಾನ್ನುಡಿ ನಮ್ಮೊಳಾದುದಲಾಯ ಮೇಲೆ ತಿಂಗಳು ನಾಲ್ಕರೆಣಿಕೆಯ ಕಾಲ ಸವಿದುದು ರಿಪುವಧ ವಿಕರಾಳ ವಿಗ್ರಹಕ್ಕೇನು ಮತಿಯನು ಕಂಡೆ ನೀನಿಂದಾಗ ಮತಿಯನು ಏನು ಕಂಡೆ ನೀನಿಂದ ಸುಗ್ರೀವ ಕೇಳಿದೆಯೇ. ಬಹಳ ಮುಖ್ಯವಾದ ಮಾತನ್ನು ರಾಮ ಹೇಳ್ತಾನೆ. ಇದು ಎಲ್ರಿಗೂ ಸಂದೇಶ. ಇದು ಏನಂದ್ರೆ ಶತ್ರು ದಮನ ಏನುಂಟು, ಯಾರನ್ನು ನಾವು ವಧಿಸಬೇಕೋ ಆತತಾಯಿಗಳೋ ಅವರನ್ನು ಆದಷ್ಟು ಬೇಗ ವಧಿಸುವುದು ಒಳ್ಳೆಯದು. ವಿಷದ ಹಾವಿರ್ಬೋದು, ಮುಳ್ಳಿನ ಗಿಡ ಇರಬಹುದು, ಇದೆಲ್ಲ ಮೊಳಕೆ ಒಡೆಯುವಾಗಲೇ ನಾವು ಅದನ್ನು ಚಿವುಟಿ ಬಿಡಬೇಕು. ವಿಷ ಸರ್ಪ ಕಡೀತದೆ ಅಂತಾದರೆ ಅದನ್ನು ಬೆಳೆಯಗೊಡಗೂಡದು. ವಿಷದ ಸರ್ಪವನ್ನು ಯಾರಾದರೂ ಬಗಲ್ನಲ್ಲಿ ಹಾಕಿಕೊಳ್ತಾರೋ ಅಥವಾ ಸಮೀಪದಲ್ಲಿ ಇಟ್ಟುಕೊಳ್ತಾಳೋ ಅದೇ ರೀತಿ ನಮ್ಮ ಹಗೆತನ ಏನುಂಟು, ಒಬ್ಬ ವ್ಯಕ್ತಿಯ ಮೇಲೆ ನಮಗೆ ಹಗೆತನ ಉಂಟು, ಕೋಪ ಉಂಟು, ಸಿಟ್ಟುಂಟು, ಅವನ ಕೆಟ್ಟ ಕೆಲಸಕ್ಕೆ ಬೇಕಾಗಿ, ಅವನ ದೌರ್ಜನ್ಯಕ್ಕೆ ಬೇಕಾಗಿ, ಅವನ ದೌಷ್ಟ್ಯಕ್ಕೆ ಬೇಕಾಗಿ ತುಂಬ ದಿವಸ ಹೋದರೆ ನಮಗೆ ಅವನ ಬಗ್ಗೆ ಅಸಡ್ಡೆ ಬರ್ತದೆ, ಔದಾಸೀನ್ಯ ಬರ್ತದೆ. ಹೇಗೆ ಶತ್ರುಶೇಷವನ್ನು ಉಳಿಯಗೊಡಗೂಡದು. ಬೆಂಕಿಯ ಕಿಡಿಯನ್ನು ನಾವು ನೀರಾಕಿ ನಂದಿಸಲೇಬೇಕು. ವಿಷದ ಹಾವನ್ನು ಕೊಂದರೆ ಅದು ಸತ್ತಿದೆ ಅಂತ ಸುಮ್ಮನೆ ಬಿಡುವ ಕ್ರಮ ಇಲ್ಲ. ನಾವು ಬೆಂಕಿ ಹಾಕ್ತೇವೆ ಅದಕ್ಕೆ ಕಾಷ್ಟವನ್ನು ಕೂಡಿ, ಯಾಕಂದರೆ ಮತ್ತೆ ಉಜ್ಜೀವಿಸಕೂಡದು ಎನ್ನುವುದಕ್ಕೆ ಬೇಕಾಗಿ. ಅಥವಾ ಸತ್ತ ಅದರ ಮೈಯ ಮೇಲೂ ವಿಷ ನಂಜಿರ್ತದೆ, ಅದು ಮತ್ತೊಬ್ಬನಿಗೆ ಆ ನಂಜು ತಗಲಕೂಡದು ಅದು ಎನ್ನುವುದಕ್ಕೆ ಬೇಕಾಗಿ. ದುಷ್ಟರನ್ನು ಕೆಟ್ಟವರನ್ನು ನಾವು ನಿರ್ನಾಮ ಮಾಡೋದಕ್ಕೆ ತಡ ಮಾಡಿದಷ್ಟು ಆ ದುಷ್ಟತನ ಬೆಳೀತದೆ, ಕೆಟ್ಟತನ ಬೆಳೀತದೆ, ಶತ್ರು ಮತ್ತೆ ಬೆಳೀತಾನೆ, ಅವನ ಪ್ರಾಬಲ್ಯ ಹೆಚ್ಚುತ್ತದೆ. ಗಾದೆ ಮಾತನ್ನು ರಾಮ ಹೇಳುತ್ತಾನೆ. ಏನು ಅಂದರೆ ಶತ್ರುಗಳ ಮೇಲಿನ ಕೋಪ ಏನುಂಟು, ಹಗೆ ಮೇಲಿನ ಕೋಪ ದಿನ ದಿನಕ್ಕೆ ಅಸಡ್ಡೆಯಾಗಿ ಕಡಿಮೆಯಾಗಿ ಹೋಗ್ತದೆ. ಹಾಗಾಗಬಾರದು ಸುಗ್ರೀವ. ದುಷ್ಟರನ್ನು ನಿರ್ಮೂಲನ ಮಾಡಬೇಕಾದ್ದು ಇದು ನಮ್ಮ ಬಹಳ ಮುಖ್ಯ ಕೆಲಸ. ಇದು 4 ತಿಂಗಳು ಕಳೆದೋಯ್ತು ನೋಡು. ಶತ್ರುಗಳನ್ನು ವಧಿಸಬೇಕಾದಂತಹ ಭಯಂಕರ ಕಾಳಗ. ಇದರ ಬಗ್ಗೆ ನೀನು ಯೋಚನೆ ಮಾಡಿದ್ಯಾ ಹೇಳು. ನೋಡಿ, ಸೀತಾನ್ವೇಷಣೆ ವಿಷಯವನ್ನು ರಾಮ ಪ್ರದಾನ ಮಾಡಲಿಲ್ಲ ಇಲ್ಲಿ. ಧಾರ್ಮಿಕರಿಗೆ, ಜ್ಞಾನಿಗಳಿಗೆ ದುಷ್ಟರಾವಣಾದಿಗಳ ವಧೆಯ ಮಾತನ್ನು ಏನು ಹೇಳಿದ್ದಾನೆ ಅದನ್ನೇ ರಾಮ ಪ್ರಧಾನವಾಗಿ ಹೇಳ್ತಾನೆ ಇಲ್ಲಿ. ಶತ್ರು ವಧೆಯನ್ನು ಮಾಡಬೇಕಾದ್ದು ಮುಖ್ಯ. ಆ ಬಗ್ಗೆ ನೀನು ಯೋಚನೆ ಮಾಡಿದ್ಯೋ? ಯಾಕಂದರೆ ಸೀತೆಯನ್ನು ಪಡೆಯುವಂತಹದ್ದು ಇದು ವೈಯಕ್ತಿಕವಾದಂತಹ ಖಾಸಗಿ ಕೆಲಸ. ಲೋಕಕಂಟಕನನ್ನು ನಿವಾರಿಸುವಂತಹದ್ದು ಲೋಕದ ಎಲ್ಲ ಸಜ್ಜನರಿಗೆ ಅದು ಹೊಣೆ. ಒಬ್ಬ ರಾಮನಿಗೆ ಮಾತ್ರ ಅಲ್ಲ, ಕೆಟ್ಟವನನ್ನು ಕೊಲ್ಲುವಂತಹದ್ದು ಶಿಷ್ಟರಿಗೆ, ಧಾರ್ಮಿಕರ ಕೆಲಸ, ರಾಮನ ಕೆಲಸ ಮಾತ್ರ ಅಲ್ಲ. ಅದನ್ನು ರಾಮ ಎಚ್ಚರಿಸ್ತಾನೆ. ಬಹಳ ಮುಖ್ಯ ಮಾತಿದು. ಅದಕ್ಕೆ ಸುಗ್ರೀವ ಬಹಳ ಹೇಳ್ತಾನೆ, ಯೋಚನೆ ಏನು? ಶತ್ರುಗಳನ್ನು ಸಂಹರಿಸಿದವನದು, ಶರಣು ಬಂದವನನ್ನು ರಕ್ಷಿಸುವುದು ಸತ್ವಗುಣ ನಿನಗಲ್ವ ರಾಮ ಹೇಳು. ಶತ್ರು ಸಂಹಾರ ಮಾಡೋದು ಯಾರು? ನೀನು. ಶರಣಾಗತರನ್ನು ರಕ್ಷಿಸು ಯಾವುದು? ನೀನು. 2 ಗುಣವೂ ನಿನ್ನಲ್ಲೇ ಇರುವುದು. ನಮ್ಮಲ್ಲಿ ಆ 2 ಗುಣ ಇಲ್ಲ, ನಮ್ಮಲ್ಲಿ ಒಂದೇ ಗುಣ ಇರುವಂತಹದ್ದು. ಹಾಗಾದ ಕಾರಣ ಅದು ಸತ್ವಗುಣ ನಿನ್ನಲ್ಲಿ. ಇನ್ನೇನುಂಟು? ಇನ್ನು ಬೇರೆ ದೇವರುಗಳಿಗೂ ಇದಿಲ್ಲ ಹೇಳ್ತಾನೆ. ಶರಣಾಗತ ವತ್ಸಲ ನೀನಲ್ಲದೆ ಮತ್ತೊಬ್ಬನಲ್ಲ. ನಿನ್ನ ಮುಂದೆ ನಾವು ನಿನ್ನನ್ನು ಸ್ತುತಿಸಬೇಕೇ. ನಾನು ಈ ಸಮಯದಲ್ಲಿ ಸಲ್ಲಿಸಬೇಕಾದಂಥ ಸೇವೆ ಮುಖ್ಯ ಅಷ್ಟೇ. ಬೇರೆ ಏನುಂಟು ರಾಮಚಂದ್ರ ಹೇಳು? ಬೇರೆ ಏನಿಲ್ಲ. ನಿನಗೆ ಒಪ್ಪಿಸುವುದಾ, ಮುಖಕ್ಕೆ ಬಂದ ಹಾಗೆ ಮಾತಾಡುವಂಥದ್ದು ನನಗೆ ಮುಖ್ಯ ಅಲ್ಲ. ನಿನ್ನ ಈ ಧರ್ಮ ಕಾರ್ಯದಲ್ಲಿ ನಾನು ಕೈಗೂಡಿಸುವಂತಹ ಸೇವೆ, ನಾನು ರಾಮ ಸೇವಕ ಅಥವಾ ರಾಮ ಕಾರ್ಯ ಸೇವಕ ಹೊರತು ನಾನು ಏನನ್ನೂ ಮಾಡಲಿಕ್ಕಿಲ್ಲ. ಕರ್ತೃತ್ವ ನಿನ್ನದ್ದು, ನಮ್ಮದ್ದು ಪ್ರಾಮಾಣಿಕವಾದಂತಹ ದುಡಿಮೆ ಅಂತ ಸುಗ್ರೀವ ತನ್ನನ್ನು ಸಮರ್ಪಿಸಿಕೊಳ್ತಾನೆ. ಸುಗ್ರೀವನ ಮುಂದಿನ ಮಾತು ಕೇಳೋಣ. ದಾರುಣಿ ಪತಿ ಕೇಳುತ್ತವ ತುಣೀರ ದಂಬಿನ ಲೊಬ್ಬ ತಾ ಸಹಕಾರಿ ನಿಮಗಾನೆಂಬುದಿದು
ರಾಜೋಪಚಾರವಲೇ ಕಾರ್ಯವದೇ ನರಸ ಭರದ ಸಬಾರಿಯ ಹವಕಿಕ್ಕು ಮಿಕ್ಕ ವಿಚಾರವಿಲ್ಲೇಕೆಂದು ಕೈಗಳ ಮುಗಿದ ನರಸಂಗೆ ಹವಕಿಕ್ಕು ಮಿಕ್ಕ ವಿಚಾರವಿನ್ನೇಕೆಂದು ಕೈಗಳ ಮುಗಿದ ನರಸಂಗೆ ದಾರುಣೀಪತಿ ಕೇಳು ತವ ತೂಣೀರ ದಂಬಿನುಳ್ಳ ಆಯ್ 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 ಪ್ರಾಮಾಣಿಕವಾಗಿ ತಪ್ಪಿನ ಅರಿವಾಗಿ ಸ್ವಚ್ಛ ಮನಸ್ಸಿನಿಂದ ತಿಳಿ ನೀರಿನಂತೆ ಸುಗ್ರೀವ ತನ್ನನ್ನು ರಾಮ ಸೇವೆಯಲ್ಲಿ ತೊಡಗಿಸಿಕೊಳ್ತಾನೆ. ನಿನ್ನ ಬತ್ತಳಿಕೆಯಲ್ಲಿರುವ ಬಾಣಗಳು ನಾವು. ಬತ್ತಳಿಕೆಗೆ ಏನು ಕೆಲಸ? ಬತ್ತಳಿಕೆಯಲ್ಲಿರುವ ಬಾಣಗಳಿಗೆ ಯಾರು ಬಿಲ್ಗಾರ ಇದ್ದಾನೆ ಅವ ಬಾಣವನ್ನು ತೆಗೆದು ಅನುಸಂಧಾನ ಮಾಡಿ ನಿರ್ದೇಶನ ಕೊಡುವಂತಹದ್ದು, ಗುರಿಯನ್ನು ಸೇರುವುದಕ್ಕೆ. ಬಾಣಕ್ಕೆ ಸ್ವಯಂ ಅದರದ್ದೇ ಆದಂತಹ ಕರ್ತೃತ್ವ ಏನಿಲ್ಲ. ಯೋಧನ ಸಂಕಲ್ಪ ಏನುಂಟು ಅದನ್ನು ಈಡೇರಿಸುವಂತಹದ್ದು, ಗುರಿಯನ್ನು ಸೇರುವಂತಹದ್ದು, ಗುರಿಯನ್ನು ಭೇದಿಸುವಂತಹದ್ದು, ಛೇದಿಸುವಂತಹದ್ದು ಬಾಣದ ಕೆಲಸ. ಸ್ವಯಂ ಕರ್ತೃತ್ವ ಅಲ್ಲಲ್ಲ. ಒಂದು ಹುಲ್ಲು ಕಡ್ಡಿಯನ್ನೇ ಬಾಣವನ್ನಾಗಿಸಲಿ ರಾಮ, ಅದನ್ನು ತೆಗೆದು ನೀನು ಹೋಗು ಅಂತ ಹೇಳಬೇಕಲ್ಲ. ಸಂಕಲ್ಪ ರಾಮನದ್ದು. ಸುಗ್ರೀವ ಹೇಳುದು, ನಿನ್ನ ಬತ್ತಳಿಕೆಯಲ್ಲಿರುವ ಬಾಣಗಳಲ್ಲಿ ನಾನೊಬ್ಬ, ನಾನು ಅದಕ್ಕಿಂತ ದೊಡ್ಡವ ಅಲ್ಲ, ಕಪಿರಾಜನೂ ಅಲ್ಲ, ಕಿಷ್ಕಿಂಧೆಯ ನಾಯಕನೂ ಅಲ್ಲ, ನಾನೊಂದು ಕಣೆ ಅಂತ ಹೇಳ್ತಾನೆ. ನಿಮಗೆ ನಾನು ಸಹಾಯ ಎಂಬುದು ರಾಜೋಪಚಾರದ ಮಾತು. ನಾನು ಸಹಾಯ ಮಾಡುವುದು ಅಲ್ಲ ದೇವರೇ ನಿನಗೆ, ನಾನು ಸೇವೆ ಮಾಡುವುದು. ಸೇವಾಹಿ ಪರಮೋ ಧರ್ಮ. ಸಹಾಯ ಬೇರೆ, ಸೇವೆ ಬೇರೆ. ಸಹಾಯ ಅಪೇಕ್ಷಿಸಿ ಮಾಡಬಹುದು, ನಿರೀಕ್ಷಿಸಿ ಮಾಡಬಹುದು. ಸೇವೆ ಸ್ವಯಂ ಸ್ಫೂರ್ತಿಯಿಂದ ಮಾಡುವುದು, ಸಮರ್ಪಣಾ ಭಾವದಿಂದ. ಸಹಾಯದಲ್ಲಿ ಪ್ರತಿಫಲಾಪೇಕ್ಷೆ ಇರಬಹುದು, ಸೇವೆಯಲ್ಲಿ ಅದಿಲ್ಲ. ಸಮರ್ಪಣಾ ಭಾವದಿಂದ, ಅರ್ಪಣಾ ಭಾವದಿಂದ ಮಾಡುವಂತಹದ್ದು. ನೀನು ನನಗೆ ಆಜ್ಞೆ ಮಾಡಿದರೆ ಸಾಕು. ನನ್ನನ್ನು ಭಾರೀ ಯುದ್ಧಕ್ಕೆ ನೀನು ನೇಮಿಸು ರಾಮಚಂದ್ರ, ದಾಕ್ಷಿಣ್ಯ ಮಾಡಬೇಡ. ಓ ಕಪಿಕುಲ ಸಾರ್ವಭೌಮ, ಕಿಷ್ಕಿಂಧೆಯ ಅರಸ, ಹೇಗೆ ಇವನಿಗೆ ಆಜ್ಞೆ ಮಾಡುವುದು ಅಂತ ನೀನು ಆಲೋಚನೆ ಮಾಡಬೇಡ. ನನಗೆ ನೀನು ಆಜ್ಞೆ ಮಾಡಬೇಕು. ನಾನು ನಿನ್ನ ಸೇವಕ, ನಾನು ಆಜ್ಞಾಧಾರಕ, ಆಜ್ಞಾ ಪಾಲಕ. ನೀನು ಹೇಳಬೇಕಾದ್ದು, ಬೇರೆ ಯೋಚನೆ ಮಾಡಬೇಡ, ದಾಕ್ಷಿಣ್ಯ ಬೇಡ ಅಂತ ಹೇಳ್ತಾನೆ. ತಕ್ಷಣ ಯುವರಾಜನಾದಂತಹ ವಾಲಿಪುತ್ರ ಅಂಗದನನ್ನು ಕರೆದರಂತೆ ಅಗ್ನಿಕುಮಾರನಾದಂತಹ ನೀಲ, ಇವರೆಲ್ಲ ಒಬ್ಬೊಬ್ಬರು ದೇವತೆಗಳ ಅಂಶದಿಂದ ಹುಟ್ಟಿದವರು. ನಾವು ಆರಂಭದಲ್ಲಿ ಹೇಳಿದ್ದೇವೆ, ಶ್ರೀಮನ್ನಾರಾಯಣನ ಅಪ್ಪಣೆಯಾದದ್ದು ದೇವತೆಗಳಿಗೆ, ನಿಮ್ಮ ನಿಮ್ಮ ಅಂಶದಿಂದ ವಾನರ ರೂಪವನ್ನು ಸೃಷ್ಟಿಸಿ ಧರ್ಮ ಕಾರ್ಯದಲ್ಲಿ ಅಧರ್ಮದ ನಾಶಕ್ಕೆ ನೀವು ಬೆಂಬಲವಾಗಿ ಬರಬೇಕು ಅಂತ ಅಪ್ಪಣೆ ಕೊಟ್ಟಿದ್ದಾನೆ. ಆ ಬೆಂಬಲವನ್ನು, ಕಪಿಬಲವನ್ನು ಒಟ್ಟುಗೂಡಿಸುವ ಕೆಲಸವನ್ನು ವಾಲಿಯೋ ಆಮೇಲೆ ಸುಗ್ರೀವನೋ ಮಾಡಿದ್ದು. ಇದು ರಾಮನ ದೇವ ಕಾರ್ಯಕ್ಕೆ ಅವರು ಕೊಟ್ಟದ್ದು. ನಮ್ಮ ಕಪಿ ಸೈನ್ಯವನ್ನು, ಸೈನ್ಯ ಸಾಗರವನ್ನು ಒಮ್ಮೆ ರಾಮಭದ್ರ ನೋಡ್ಲಿ. ಸುಗ್ರೀವ ಸಮಜ್ಞೆ ಮಾಡಿದನಂತೆ. ಕವಿ ವರ್ಣಿಸ್ತಾನೆ, ಪರ್ವತ ಚಲಿಸಿದಂತೆ ಯಮನ ಭಾರಿ ಜಾತ್ರೆಯೋ, ಪ್ರಳಯಾಗ್ನಿಯ ಜ್ವಾಲೆಯೋ, ಕಾಲಭೈರವನ ಸುಪ್ರಸಿದ್ಧ ಸೈನ್ಯವೋ, ಹೋಲಿಸುವುದಕ್ಕೋ ಹೊಗಳುವುದಕ್ಕೋ ತುಲನೆ ಮಾಡುವುದಕ್ಕೆ, ಉಪಮೆ ಮಾಡುವುದಕ್ಕೆ ಪ್ರಮೇಯಗಳೇ ಇಲ್ಲ ಇಲ್ಲಿ. ಅದು ರೂಪಕವೂ ಅಲ್ಲ, ಉಪಮವೂ ಅಲ್ಲ, ಸಾಧ್ಯ ಇಲ್ಲಂತೆ. ಪ್ರಳಯಾಗ್ನಿಯೂ ಅಲ್ಲ, ಯಮನ ಭಾರಿ ಸೈನ್ಯವೂ ಅಲ್ಲ ಇದು. ಆ ರೀತಿಯಲ್ಲಿ ಕಪಿಗಳು ಹಿಂಡು ಹಿಂಡಾಗಿ ದಂಡು ದಂಡಾಗಿ ಬರ್ತಿದ್ದಂತೆ. ಬೆಟ್ಟಗಳ ಶಿಖರದ ಮೇಲೆ ಕಿಡಿಗಳಂತೆ ಮರಗಳು ತಾಕಲಾಟದಲ್ಲಿ ಒಂದೊಂದು ಹೆಮ್ಮರದಿಂದ, ಭಾರಿ ಮರದಿಂದ ಗೆಲ್ಲುಗಳನ್ನು ಮುರಿದು ಹಾರಿ ಏರಿ ನುಗ್ಗಿ ಸುಳಿದು ಕಪಿಗಳ ಸಂದೋಹಗಳೇ ಬಂತಂತೆ. ಸುಗ್ರೀವಾಜ್ಞೆಯಲ್ಲಿ ಶಿಖರದ ಮೇಲೆ ನೆಗೆದು ಕಿಡಿಗಳನ್ನು ಹಾರಿಸಿ ಬೇರುಗಳು ಕಿತ್ತು ಬಿದ್ದು ಮರಗಳು ಒಂದಕ್ಕೊಂದು ಉಜ್ಜಿ ತಾಗಿ ಬೆಂಕಿ ಹೊಗೆ ಏರಿತಂತೆ. ಕಪಿಗಳ ಸಂದೋಹ ನೀವು ಆಲೋಚನೆ ಮಾಡಿ. ಸಡಿ ಪಡ ದಡ ಬಡ ಅಂತ ಶಬ್ದವೇ, ಎಲ್ಲಿ ನೋಡಿದ್ರು ಕಪಿಗಳೇ ಉಕ್ಕಿ ಬರುವಂತಹದ್ದು.
ಅದು ಮುಂದಿನಿಂದ, ಹಿಂದಿನಿಂದ, ಮೇಲಿನಿಂದ, ಕೆಳಗಿಂದ, ಎಡದಿಂದ, ಬಲದಿಂದ, ಅಗ್ರತಃ, ಪೃಷ್ಠತಃ ಅಂತ ಇಲ್ಲ. ಇಡೀ ಸೈನ್ಯ ಸಾಗರ ಅಂತ ನಾವು ಹೇಳೋದು, ಪ್ರಳಯ ಮೇಘ ಅಂತ ನಾವು ಹೇಳೋದಿಲ್ಲ, ಆಸ್ಫೋಟನ ಅಂತ ನಾವು ಹೇಳೋದಿಲ್ವ. ನಾವು ಕಳೆದ 4-5 ವರ್ಷದ ಮಳೆ ಬಂದಿತ್ತು ನಮ್ಮ ಪೂರ್ವ ಭಾಗದಲ್ಲಿ, ನಾವು ಸುನಾಮಿ ಅಂತ ಹೇಳಿದ್ದೇವೆ ಅದನ್ನು. ಹಾಗೆ ಸುನಾಮಿ ಬಂದ ಹಾಗೆ ಕಪಿಗಳು ಆ ರೀತಿ ಬಂದರು ಅಂತ ಇಲ್ಲಿ ತೊರವೆ ಬಹಳ ಅತ್ಯಂತ ಸಹೃದಯತೆಯಿಂದ, ಸಂತೋಷದಿಂದ ಕವಿ ಪ್ರಯೋಗ ಮಾಡ್ತಾರೆ. ಯಾಕೆಂದ್ರೆ ದುಷ್ಟ ದಮನಕ್ಕಾಗಿ ಬರುವಂತಹದ್ದು ಧಾರ್ಮಿಕ ಶಕ್ತಿಯ ಸಂಚಯನ. ಅದಮ್ಯ ಉತ್ಸಾಹದಿಂದ ಸುಗ್ರೀವಾಜ್ಞೆಯನ್ನು ಹೊತ್ತು ಬಂದ್ರಂತೆ. ನೋಡೋಣ ಯಾರೆಲ್ಲ ಮುಖ್ಯರಿದ್ರು ತಮ್ಮ. ಮೊದಲು ಶತಬಲಿ ಎಂಬ ಕಪಿ ತೋರಿದನು ಕಪಿವಾಗಿನಿಯ, ಎರಡರ್ಭುತವನದ್ಭುತ ರೌದ್ರ ಭದ್ರ ಸಮುದ್ರ ಮುದ್ರಿತರ, ಮದವದರಿ ಭೈರವರ ಕರ್ಕಶ ಕದನ ಕೋಲಾಹಲರ, ರಣಸಂಪದ ಸಮಗ್ರರ ಜಯಮಘೋಗ್ರರ ಜಯಮುಖೋಗ್ರರ ವಿಕೃತ ವಿಗ್ರಹರ ಕಂಡನು. ಓ ಓ ಆ ಹೆಸರೇ ಹೇಳುತ್ತದೆ ಶತಬಲಿ. ಕಪಿಯ ಹೆಸರು, ಅವ ಕಪಿ ನಾಯಕ. ಅವನ ನೇತೃತ್ವದಲ್ಲಿ 2 ಅರ್ಬುದ 20 ಕೋಟಿ ಕಪಿಗಳು ಬಂದ್ರಂತೆ. 1 ಅರ್ಬುದ ಅಂದ್ರೆ 10 ಕೋಟಿ, 2 ಅರ್ಬುದ. ರಾಮನಲ್ಲಿ ಒಟ್ಟು 18 ಅರ್ಬುದ, 18 ಗುಣಿಸು 10 ಅಷ್ಟು ಕಪಿ ಸೈನ್ಯ ಇತ್ತು. ಮದಿಸಿದ ಶತ್ರು ಭಯಂಕರರು, ಕಠಿಣವಾದಂತಹ ಸಾಹಸಿಗಳು, ಯುದ್ಧ ವಿದ್ಯಾ ವಿಶಾರದರು, ವಿಕಾರ ಶರೀರ ಉಳ್ಳವರು. ಅವರು ಜಯ ಜಯ ಅಂತ ರಾಮನ ಸ್ತುತಿ ಮಾಡ್ತಾ ಬಂದ್ರಂತೆ. ಶತಬಲಿ ಅನಂತರ ಗವಯ, ಗವಾಕ್ಷ, ಇವರು ಆಕಾಶದಂತಿದ್ದ ಯುದ್ಧ ವಿಕ್ರಮ 2 ಅರ್ಬುದ ಸೈನ್ಯದ ಜೊತೆಗೆ ತಿವಿದರೆ ಭೂಮಿಯು ಬಿರಿಯಬರು, ಮುತ್ತಿದರೆ ಮೇರು ಪರ್ವತವು ಅಡಗಿ ಹೋಗುವ ಪರಾಕ್ರಮವುಳ್ಳವರು. ಅವರ ಸೈನ್ಯದ ಬೊಬ್ಬೆಗೆ ಆಕಾಶದಲ್ಲಿ ಧ್ರುವ ನಕ್ಷತ್ರದ ತಲೆಯಲ್ಲಿ ಅಲ್ಲಿಯೇ ಇದು ಮಿಂಚು ಹರಿಯಿತಂತೆ ಬೊಬ್ಬೆಯಲ್ಲಿ. ಬುದ್ಧಿಶಾಲಿಗಳಾದಂತಹ ಕುಶಲವರೇ ದುರ್ಮುಖ ಸುಮುಖ, ಶಿವನನ್ನು ಲಕ್ಷಿಸದ ರಣಲಕ್ಷ್ಮಿಯನ್ನು ವರಿಸುವಂತಹ ವಿಕ್ರಮಿಗಳು. ಅಂತಹ ವಿಕ್ರಮಿಗಳು ಬಂದ್ರಂತೆ ಕಪಿಗಳು, ಅಂತಹ ಮಹಾಸಾಹಸಿಗಳು. 2 ಅರ್ಬುದ 20 ಕೋಟಿ ಅಲ್ಲಿ ಬಂತು. ದದಿಮುಖ, ಗಂಧಮಾದನ, ಪನಸ, ಶರಭ, ಜ್ಯೋತಿರ್ಮುಖ ಯುದ್ಧೋತ್ಸಾಹಿ ವಿಕ್ರಮಿಗಳು. ದೇವಮಾನವ ರಾಕ್ಷಸರನ್ನು ಲಕ್ಷಿಸದಂತಹ ಅಸಂಖ್ಯ ಸಂಖ್ಯೆ. ಬ್ರಹ್ಮಾಂಡವನ್ನು ಸೀಳುವ 6 ಅರ್ಬುದ 60 ಕೋಟಿ ಸಂಖ್ಯೆಯಲ್ಲಿ ಬರ್ತಾರಂತೆ ವೀರ ವಾನರರು. ದದಿಮುಖ, ಗಂಧಮಾದನ, ಕೇಸರಿ ಎಂಬ ಕಪಿನಾಯಕ, ನರಸಿಂಹನಿಗೆ ಸದೃಶರಾದವರು, ಉಗ್ರ ನರಸಿಂಹನಿಗೆ ಸದೃಶರಾದವರು, 6ರಷ್ಟು ತೋಳ್ಬಲವುಳ್ಳವರು. 3 ಅರ್ಬುದ ಸಂಖ್ಯೆಯಲ್ಲಿ ಅವರು ಬರ್ತಾರೆ ಈ ಕಡೆಗೆ. ನೋಡಿ ಎಂತೆಂಥವರು ಬಂದರು. ಕುಬುದಮರು, ಅಧಿಕ ಪರಾಕ್ರಮಿ, ರುಮಣ್ವಕ, ಪನಸ, ವಾನರರು, ಪ್ರತಾಪಶಾಲಿಗಳು, ಯವನಂತೆ ಶರೀರವುಳ್ಳವರು, ಶೌರ್ಯ ಗುಣಯುತರು. ಅರ್ಬುದ ಸಂಖ್ಯೆಯಲ್ಲಿ ಇವರು ಕೆರಳಿದ್ರೆ ಏನು ಅಂತ ಹೇಳ್ತಾನೆ ಕವಿ, ಕೇಳೋಣ. ಕನಲಿದೊಡೆ ಕಲ್ಪಾಂತ ರುದ್ರನ ಮೊನಗೆ ಮೋಗುವ ಮೋಗಿದಂತ ಕನನು ನಿತಾಂತ ಭುಜ ಪ್ರತಾಪದಲ ಸುವನಸ ಬಡಿವ ಘನಪರಾಕ್ರಮ ಚಕ್ರಿಗಳ ಮೈಂದನು ಮದಾಂದ ದ್ವಿವಿಧ ಭಟರು ಉಪ್ಪಿನಲಿ ತೋರಿದೆರದೆರಡು ನಿರ್ಬುಧ ಕಪಿವರೂತಿಯನಿಯ ಕಲ್ಪಾಂತ ರುದ್ರನ ಕೆರಳಿದರೆ ಪ್ರಳಯ ಕಾಲದ ರುದ್ರನನ್ನು ಮೀರಿ ನಿಲ್ಲುವಂತಹ ಕಪಿಗಳಿವರು. ಹೊಡೆಯುವ ಯಮನನ್ನು ಅತಿಶಯ ತೋಳ್ಬಲದಿಂದ ಸದೆ ಬಡಿದು ಪ್ರಾಣ ತೆಗೆಯುವ ಕಪಿಗಳಂತೆ. ಈ ಕೋಟಿ ಸಂಖ್ಯೆಯ ಕಪಿಗಳು ಸಾಮಾನ್ಯ ಕಪಿಗಳಲ್ಲ ಇವರು. ಪರಾಕ್ರಮ ಚಕ್ರವರ್ತಿಯಾದಂತಹ ಮೈಂದ ಮದಾಂಧ ದ್ವಿವಿಧ ಬಂದಿದ್ದಾನಂತೆ. ಹಣೆಗಣ್ಣನ ಹಣೆಯ ಬೆಂಕಿಯ ಬಿಸಿಯನ್ನು ಆರಿಸುವ, ಬ್ರಹ್ಮನ ತುಟಿಗೆ ಹರಿತವಾದಂತಹ ಖಡ್ಗವದಿಂದ ಘಾತ ಮಾಡಬಲ್ಲಂತಹ, ಆದಿಭೈರವನನ್ನು ಗತಿ ಕೆಡಿಸುವಂತಹ, ಬೆಟ್ಟದ ರಾಜ ಸೈನಿಕರನ್ನು ಅಗ್ನಿಪುತ್ರ ನೀಲ ತೋರಿಸಿದನಂತೆ. ಇದು ಇಂತಹ ವಿಕ್ರಮಿಗಳು ಅಂತ. ಹಾಗಾದ್ರೆ 10 ರಾವಣರು ಮತ್ತಷ್ಟು 10 ಲಂಕೆ ಹುಟ್ಟಿಕೊಂಡ್ರು.
ರಾಕ್ಷಸರಿಗೆ ವಿಜಯ ಸಾಧ್ಯ ಇಲ್ಲ. ಈ ಕಪಿಗಳ ಯೋಗ್ಯತೆಯನ್ನು ಕವಿ ಹೇಳಿದ್ದಾನೆ. ಸಮುದ್ರವನ್ನು ಕುಡಿದು ಬಿಡುವ, ಬಡವಗ್ನಿಯನ್ನು ನುಂಗುವ, ನೆಲವನ್ನು ಎರಡು ಬಾಳವಾಗಿ ಸೀಳುವ, ಸಮಸ್ತ ಕುಲಪರ್ವತವನ್ನು ಕಿತ್ತು ಆಕಾಶಕ್ಕೆ ಒಗೆಯುವ, ಸೂರ್ಯಚಂದ್ರನನ್ನು ಉಂಗುರದಂತೆ ನುಸುಳಿಸುವ ಕೋಟಿ ಸಂಖ್ಯೆಯ ಕಪಿಗಳು ಬಂದಿದ್ದಾನೆ ಅಂತ ಹೇಳ್ತಾನೆ. ಮೇರು ಪರ್ವತವನ್ನು ಕಿತ್ತು ಬ್ರಹ್ಮಾಂಡವನ್ನು ಭಾರವನ್ನು ಇಳಿಸುವ, ಪ್ರಳಯ ಮಾರುತವನ್ನು ಹೆದರಿಸುವ, ವಾಸುಕಿಯನ್ನು ಬಗ್ಗಿಸುವ, ನಕ್ಷತ್ರಗಳನ್ನು ಕಿತ್ತು ನಡುಗಿಸುವ ಭಟೋತ್ತಮರಾದಂತಹ ಕಪಿಗಳು. ಒಬ್ಬೊಬ್ಬ ಕಪಿಯ ಬಗೆಗೆ, ಒಂದೊಂದು ಅರ್ಬುದ ಸಂಖ್ಯೆಯ ಬಗೆಗೆ ಇರುವಂತಹದ್ದೇನು, ಇದಕ್ಕಿಂತ ಮಿಗಿಲಿದ್ದಾರೆ ಹೇಳ್ತಾನೆ ತೊರವೆ. ಕೇಳೋಣ. ಜಲನಿಧಿಯ ನುರೆ ಕುಡಿಯುವ ಒಡಬಾನಲನ ನುಂಗುವ ನೆಲವ ನಿಬ್ಬಗಿಗಳವಾಗ ನಿಖಿಲ ಕುಲಾದ್ರಿಗಳ ಕಿತ್ತು ಬ್ರತಗಳ ಕಿಡುವ ಕಿತ್ತ ಬ್ರತಳ ಕಿಡುವ ಜಲಜ ಬಂಧು ಗಿಮಾಂಶುಗಳ ಕುಂಡಲವ ನಿಕ್ಕುವ ಕೋಟಿ ದಾವಾನಳ ಬಲಾನ್ವಿತ ಭಟರ ನಳನರ್ಬುತವ ತೋರಿಸಿದ ಯಾವ ಸಮುದ್ರ ಮಧ್ಯದಲ್ಲೇ ಇರಲಿ, ಎಂಥವರೇ ಇರಲಿ, ಹಾಗಾದರೆ ಎಂಥವರಿಗೂ, ಮೂರು ಮೂರ್ತಿಗಳಿಗೆ, ಮುಕ್ಕೋಟಿ ದೇವತೆಗಳಿಗೆ, ದಿಕ್ಪಾಲಕ ಪಂಕ್ತಿಯವರಿಗೆ, ಸುರಾಸುರರಿಗೆ ಯಾರನ್ನು ಮೀರಿಸಿ ನಿಲ್ಲುವಂತಹ ದಾನವ ಬಲ, ದೈತ್ಯ ಬಲ, ರಾಕ್ಷಸ ಬಲ, ದೇವಬಲ, ಗಂಧರ್ವ ಬಲ, ಕಿನ್ನರ ಬಲ, ಕಿಂಪುರುಷ ಬಲ, ಗರುಡ ಬಲ, ಯಾವ ಬಲವೇ ಇರಲಿ, ಈ ಬಲದ ಮುಂದೆ ಅಲ್ಲ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಇವರು ಬಂದಿದ್ದಾರಂತೆ. ಸಿಡಿಲುಗಳ ಗರ್ಜನೆ, ಪ್ರಳಯ ರುದ್ರನ ಕೋಪಧ್ವನಿ ಹೇಳ್ತಾನೆ. ಸಿಡಿಲುಗಳ ಗರ್ಜನೆಯ ವಿಲಯದ ಮೃಡನ ಮುಳಿಸಿನ ಧ್ವನಿಯ ಕಲ್ಪದ ಕಡಲ ರಭಸದ ಕಾಲಮೇಘವನ್ನು ಕದಕುವಂತಹ ಕಪಿಗಳು ಬಂದರು ಅಂತ ಕವಿ ಹೇಳ್ತಾನೆ. ಇಂತಹ ಶೌರ್ಯ ಅಷ್ಟು ಮಾತ್ರ ಅಲ್ಲ, ಮುಸವಗಳಿದ್ರಂತೆ, 5 ಅರ್ಬುದ ಸಿಂಗಳೀಕಗಳಿದ್ದುವಂತೆ, ವಾನರ ಕುಲ ವೀರ ಸುಷೇಣನ ನೇತೃತ್ವದಲ್ಲಿ ಬಂದಂತೆ. ಕೇವಲ ಅಲ್ಲಿ ತುಂಡು ಬಾಲದ್ದು, ಗೊಂಡೆ ಬಾಲದ್ದು, ಮುಂಡು ಬಾಲದ್ದು, ಹೀಗೆ ವಿವಿಧ ಆಕಾರದ ಕಪಿಗಳು, ಉಗ್ರ ಸ್ವರೂಪಿಗಳು, ಸೌಂದರ್ಯ ಸ್ವರೂಪಿಗಳು, ಹೀಗೆ ವಿವಿಧ ಆಕಾರದ ಕಪಿಗಳು ಬಂತರು ಅಂತ ಹೇಳ್ತಾನೆ. ಯಜ್ಞವರಾಹವನ್ನು ಮೀರಿಸುವ, ಯಮನ ಕೋಣದಂತೆ ಇದ್ದ ಅಸಾಮಾನ್ಯ ಸಾಹಸವನ್ನು ಮೀರಿಸುವ, ಕುಪಿತ ಸಿಡಿಲಿನ ಶೌರ್ಯದ ಕರಡಿಗಳ 5 ಅರ್ಬುದ ಸೈನ್ಯವನ್ನು ಜಾಂಬವರು ತೋರಿಸಿದ್ರು ಅಂತ ಹೇಳ್ತಾನೆ. ಜಾಂಬವರು ಮುದುಕ ಸಾಧಾರಣ ಅಲ್ಲ, ಅವರ ಹತ್ರ 50 ಕೋಟಿ ಉಂಟು. ಜಾಂಬವರ ಹತ್ರ ಸೇನೆ, ಕಪಿದು ಕರಡಿಗಳು 50 ಕೋಟಿ ಉಂಟು. ಏನು ಮಾಡ್ತಾನೆ ಚತುರ್ದಶನ ಭುವನದಲ್ಲ ರಾಮ, ಇವರೆಲ್ಲ ಒಟ್ಟು ನೀರು ಕುಡಿದು ವಮನ ಮಾಡಿದರೆ ಲಂಕೆ ಕೊಚ್ಚಿಕೊಂಡು ಹೋದೀತು. ಅಂತಹ ಕಪಿಗಳು ಬಂದಿದ್ದಾರೆ ಅಂತ ಕವಿ ಇಲ್ಲಿ ವರ್ಣಿಸ್ತಾನೆ. ಉಗುರಿನಿಂದ ಕುಕ್ಕಿದರೆ ಭೂಮಿಯು ತೂಗಾಡುವಂತಹ, ಉದಯ ಪರ್ವತದಿಂದ ಪಶ್ಚಿಮಾಚಲದವಡೆಗೆ ದಡದಡನೆ ನಡುಗಿಸುವ ಭಯಂಕರ ಹಣೆಯ, ನೇತಾಡುವ ಕೂದಲಿನ ಹಾಗೆ ಬೇರೆ ಬೇರೆ ಕಣ್ಣುಗಳಿಂದ ಕಿಡಿಕಾರುವ ಸಿಂಗಳೀಕಗಳು, ಇದು ಬಹುಬಲಶಾಲಿಗಳು. ಇವರ ಸಾಹಸ, ಇವರ ಸಡಗರ, ಇವರ ಪರಾಕ್ರಮ, ಇವರ ರೂಪ, ಇವರ ರೌದ್ರಾಟೋಪ ಇದು ಅಸಾಮಾನ್ಯ. ಇವರ ಸಾಹಸವನ್ನು ಮತ್ತು ಸಡಗರವನ್ನು ಅಂತ ಹೇಳ್ತಾನೆ ಕವಿ. ಇವರ ಸಾಗಸ, ಇವರ ಸಡಗರ, ನಿವರ ವಿಕ್ರಮ, ವಿವರ ರೂಪಿಲ್ತಿವರ ರೌದ್ರೋಟೋಪ, ವಿವರ ಸಮಾನವೆಂದೆಂಬ ಅವನನರುವ ಸರೋಜ ಜಗಿ ಸಂಭವಿಸಿ ತಗ್ಗದ ತನ್ನ ತೂಕದ ಬವರಿಗರ ತೋರಿಸಿದ ಅನಿಲಜ ನೇಳು ನಿರ್ಬುಧವಾ ಇವರ ಸಾಗಸ ವಿವರ. ತೊರವೆ ಯುದ್ಧ ಪ್ರಿಯ ಅಂತ ನಾನು ಯಾವಾಗಲೂ ಹೇಳ್ತೇನೆ. ಒಟ್ಟು ತೊರವೆ ರಾಮಾಯಣ 2 ಸಂಪುಟದಲ್ಲಿ ಬಂದಿದೆ. ಕಿಷ್ಕಿಂಧ ಕಾಂಡದವರೆಗೆ ಒಂದು ಸಂಪುಟ ಆದರೆ ಸುಂದರಕಾಂಡ ಅದವರೆಗೆ ಒಂದು ಸಂಪುಟ ಇದೆ. ಇಡೀ ಮತ್ತೊಂದು ಸಂಪುಟದಲ್ಲಿ ಯುದ್ಧಕಾಂಡ. ಯುದ್ಧ ಪ್ರಿಯ ತೊರವೆ, ನಾನು ಯಾವಾಗಲೂ ಹೇಳುವಂತಹದ್ದು. ಯುದ್ಧಕ್ಕೆ ಕಪಿಗಳ ಸಿದ್ಧತೆಯನ್ನು ತೊರವೆ ವರ್ಣಿಸಿದ್ದಲ್ಲೇ ಗೊತ್ತಾಗ್ತದೆ. ತೊರವೆಯ ಯುದ್ಧೋತ್ಸಾಹ, ದುಷ್ಟ ದಮನದ ರಾಮ ಕಾರ್ಯದಲ್ಲಿ ತೊರವೆಯ ಆಸಕ್ತಿ ಏನು. ತೊರವೆಯ ನರಹರಿಯದ್ದುಂದ ನರಸಿಂಹನೇ ತೊರವೆಯ ಕವಿಯ ಆರಾಧ್ಯ ದೇವರು. ಇಲ್ಲಿ ಅದು ಕಾಣುತ್ತದೆ. ಶ್ರೇಷ್ಠವಾದ ತನ್ನ ತೂಕದ 7 ಅರ್ಬುದ ಸಂಖ್ಯೆಯ ವೀರರನ್ನು ಬ್ರಹ್ಮಸಂಭೂತರಾದ ಹನುಮಂತನು ತೋರಿಸಿದ. ಹನುಮಂತನೇ ಬ್ರಹ್ಮಸಂಭೂತ, ಬ್ರಹ್ಮಚಾರಿ. ಒಬ್ಬ ಹನುಮಂತನಿಂದ ಸಮಗ್ರ ಲಂಕೆ ಸುಟ್ಟು ಹೋಗಿದೆ. ಮುಂದೆ ಸುಟ್ಟು ಹೋಗ್ಲಿಕ್ಕುಂಟು. ಚೂಡಾಮಣಿಯ ಪ್ರಸಂಗದಲ್ಲಿ ಸುಂದರಕಾಂಡದಲ್ಲಿ ಹನುಮಂತ ಇಡೀ ಲಂಕೆಯನ್ನು ಸುಡ್ತಾನೆ ಒಬ್ಬನೇ.
ಅಂತಹ ಸಾಮರ್ಥ್ಯ ಇರುವಂತಹ ಹನುಮಂತನಲ್ಲಿ 7 ಅರ್ಬುದ ಅವನಷ್ಟೇ ಬಲವುಳ್ಳಂತಹ ಕಪಿಗಳಿದ್ದಾರೆ ಅಂತ ಕವಿ ಹೇಳ್ತಾನೆ. ನಮಗೆ ಸುಂದರಕಾಂಡದಲ್ಲಿ ಲಂಕಾದಹನದ ಪ್ರಕರಣ ಬರ್ತದೆ, ಯುದ್ಧಕಾಂಡದಲ್ಲಿಯೂ ಮುಂದೆ ಲಂಕಾದಹನ ಆಗಲಿಕ್ಕುಂಟು, 2 ಸಲ ಬೆಂಕಿ ಬೀಳಲಿಕ್ಕುಂಟು. ಇಲ್ಲಿ ಒಬ್ಬೊಬ್ಬ ಕಪಿಯಲ್ಲಿ ನೋಡಿ ಕೋಟಿ ಸಂಖ್ಯೆಯ ವಾನರ ಶ್ರೇಷ್ಠ ಇಂಥವರಿದ್ದರೆ ಹಗಲ ಆದಿಶೇಷ ಮತ್ತು ಕೂರ್ಮರ ತೂಕ ತಪ್ಪಿತು, ನಿಯಂತ್ರಣ ತಪ್ಪಿತು. ಕವಿ ಹೇಳ್ತಾನೆ ಈ ಬಲದಿಂದ ಭೂಮಿ ನಿಂತದ್ದು ಎಂತುಟೋ. ಕವಿ ಹೇಳ್ತಾನೆ ಎಂತು ಹೊತ್ತುದು ಧರಣಿ ದಿಗ್ಗಜವೆಂತು ತಾಳ್ದವೋ ಭಾರ ಕರಳಿ ಮಹಾಂತನೈ ಭುಜಗೇಂದ್ರ ಕೂರ್ಮನು ಹೊರಿಗೆ ವಾಳನಲ ಹೊಂತ ಕಾರಿಗಳ ಕುಲಾದ್ರಿಗಳ ತುದಗೆ ಬೆರಗೆದು ಹರುಷ ಸ್ವಾರ್ಥದಲ್ಲಿ ಹೊಯ್ಸಿದನು ಕಮಲ ಜನಮಲ ಬೇರಿಗಳ ಆ ತುದಗೆ ಬೆರಗೆದು ಹರುಷ ಸ್ವಾರ್ಥದಲ್ಲಿ ಹೊಯ್ಸಿದನು ಕಮಲ ಜನಮಲ ಬೇರಿಗಳ ಭೂಮಿಯ ಭಾರವನ್ನು ಹೊರುವಂತಹದ್ದು ಶೇಷ ತನ್ನ ಹೆಡೆಯಲ್ಲಿ, ಕೂರ್ಮ ಆಧರಿಸಿ ನಿಲ್ತಾನೆ. ಕೂರ್ಮ ಶಕ್ತಿ. ಹಾಗಾದ ಕಾರಣ ಆದರೆ ಕೂರ್ಮ ಯಾರು? ಅವನು ಆದಿಕೂರ್ಮ, ಅವನು ಭಗವಂತ ಅವತಾರಿಯಾಗಿ. ಇದು ಈ ಇಷ್ಟು ಕಪಿಗಳ ಶಕ್ತಿವಂತರು, ಅಪೂರ್ವ ಕಪಿಗಳು, ಇವರು ಬಂದು ಇಲ್ಲಿ ಸೇರಿದ್ದಾರಂತೆ. ಸೈನ್ಯದ ಭಾರವನ್ನು ಭೂಮಿ ಹೇಗೆ ಹೊತ್ತಿತು, ದಿಗ್ಗಜಗಳು ಹೇಗೆ ತಾಳಿಕೊಂಡಿತು, ಅಚಲವಾದಂತಹ ಪರ್ವತಗಳು ಹೇಗೆ ನಿಶ್ಚಲವಾಗಿ ನಿಂತಿತು, ಭೂಖಂಡದ ಲಯವನ್ನು ಪರ್ವತಗಳು ಹೇಗೆ ಕಾಯ್ದುಕೊಂಡಿತು ಅಂತ ಕವಿ ಹೇಳ್ತಾನೆ. ಆದಿಶೇಷ ಮಹಾನುಭಾವ ಕೂರ್ಮ ಒಳ್ಳೆಯ ಹೊರೆ ಹೊರುವ ಬಂಟ, ಕುಲಪರ್ವತಗಳು ಹೊತ್ತುಕೊಂಡುದು ಆಶ್ಚರ್ಯ. ಬ್ರಹ್ಮನ ಮನಸ್ಸಿಗೆ ಸಂತೋಷವಾಯಿತು, ಬ್ರಹ್ಮ ಬೇರಿಯನ್ನು ಬಾರಿಸ್ತಾನೆ. ದೇವತೆಗಳು ಸಂತೋಷಗೊಂಡರಂತೆ. ನಮಗೆ ರಾವಣನ ಭಯದ ಬಂಧನದಿಂದ ನಾವು ಸದ್ಯದಲ್ಲಿ ಬಿಡುಗಡೆಗೊಳ್ಳಲಿಕ್ಕಿದ್ದೇವೆ. ತೊರವೆಯ ಅವತಾರಿಯಾದಂತಹ ನರಹರಿಯ ರಾಮನ ಬಳಿಗೆ ಚಿನ್ನದ ತಟ್ಟೆಯಲ್ಲಿ ರತ್ನದಾರತಿಯನ್ನು ಹಿಡ್ಕೊಂಡು ದೇವತಾ ಸ್ತ್ರೀಯರು ಬಂದು ಅಂತ ಕವಿ ವರ್ಣಿಸ್ತಾನೆ. ಅತ್ಯಂತ ಸಂತೋಷದಿಂದ ಕವಿ ವರ್ಣಿಸ್ತಾನೆ. ಆ ಕಾರಣದಿಂದ ರಾಮಸೇನೆ ಅಂತ ಇದನ್ನು ಕರೆಯುವಂಥದ್ದು. ಇದನ್ನು ಸುಗ್ರೀವನ ಸೇನೆ ಅಂತ ಹೇಳುವಂಥದ್ದಲ್ಲ, ಕಿಷ್ಕಿಂಧೆಯ ಸೇನೆ ಅಂತ ಹೇಳುವಂಥದ್ದಲ್ಲ. ಯಾಕಂದರೆ ಸುಗ್ರೀವನ ಸೇವೆ, ಸುಗ್ರೀವನ ಸಮರ್ಪಣೆ, ಸುಗ್ರೀವನ ಅರ್ಪಣೆ. ರಾಮ ಸೇನೆ ಅಸಂಖ್ಯ ಸಂಖ್ಯೆಯಲ್ಲಿ, ಇದಕ್ಕೆ ಗಣತಿ ಸಾಧ್ಯ ಇಲ್ಲ, ಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಅಗಣಿತ. ಈ ಸಂಖ್ಯೆಯಲ್ಲಿ ಸುಗ್ರೀವನ ಆಜ್ಞಾಶಕ್ತಿಯಿಂದ ಪ್ರಸ್ರವಣ ಪರ್ವತದಲ್ಲಿ ಸಮಾವೇಶಗೊಂಡಿದ್ದಾರೆ. ನಾವು ಹೇಗೆ ಮುಂದೆ ಸೀತಾನ್ವೇಷಣೆಯ ವಿಷಯಗಳು ಎಲ್ಲ ಹೇಗೆ ನಡೀತದೆ ಮುಂದೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ಕೇಳೋಣ. ಈ ಸಂಚಿಕೆಗೆ ನಾವು ಮಂಗಲವನ್ನು ಹಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ